ಸರ್ ನಾನು ಎಕ್ಸ್ ಅನ್ನ ಆ ಕಡೆ ತಗೊಂಡು ಹೋಗೋದ್ರಲ್ಲಿ ವಾಯ್ ನ ತಗೊಂಡು ಹೋಗೋದು ನಡೀತದ, ನೀವು ವಾಯ್ ತಗೊಂಡು ಹೋಗ್ರಿ. ಅವಾಗ ಏನಾಗತ್ತಪ್ಪ ಅಂತಂದ್ರೆ ಎಕ್ಸ್ ಡಿಲೀಟ್ ಆಗಿರ್ತೈತಿ, ವಾಯ್ ಉಳಿತೈತಿ. ನೀವು ಹಂಗ್ ಮಾಡಿದ್ರು ಸಹಿತ ಪ್ರಾಬ್ಲಮ್ ಆನ್ಸರ್ ಬಂದಿರ್ತದೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನು ಇಲ್ಲ ಅಂದ್ರೆ ಏನಿರ್ತೈತಿ, 1 ಇರ್ತೈತಿ. ಈ 1 ಮತ್ತೆ 60ಗೆ ಮಲ್ಟಿಪ್ಲೈ ಮಾಡೋಣ. ಅಂದ್ರೆ ನಮಗೆ ಏನಾಗ್ಬೇಕ್ರಿ, ಮಲ್ಟಿಪ್ಲೈ ಮಾಡಿದ್ರೆ 60 ಬರಬೇಕು, ಪ್ಲಸ್ ಆರ್ ಮೈನಸ್ ಮಾಡಿದ್ರೆ ಮಿಡಲ್ ಟರ್ಮ್ ಬರ್ಬೇಕ್ರಿ. ಅದೇನಪ್ಪಾ ಅಂದ್ರೆ -60. 40 ಪ್ಲಸ್ ಇದು 40 ಇಂಟು 30 ಮಾಡಿದ್ರೆ 1200 ಬರ್ತೈತಿ. ಮತ್ತೆ 40 ಒಳಗೆ 30 ಮೈನಸ್ ಮಾಡಿದ್ರೆ 10 ಬರ್ತೈತಿ. ಎಲ್ಲಾ ಸ್ಕ್ವೇರ್ಸ್ ಏನಪ್ಪಾ ಅಂತಂದ್ರೆ ರೆಕ್ಟಾಂಗಲ್. ಓಕೆ, ರೆಕ್ಟಾಂಗಲ್ ಅಂದ್ರೆ ದಟ್ ಏನ್ ಇರ್ಬೇಕ್ರಿ, ಅಪೋಸಿಟ್ ಸೈಡ್ಸ್ ಪ್ಯಾರಲಲ್ ಇರಬೇಕು, ಆನಂತರ ಈಕ್ವಲ್ ಇರಬೇಕು. ಎಲ್ಲ ಆಂಗಲ್ಸ್ ಇಂಟೀರಿಯರ್ ಆಂಗಲ್ಸ್ 90 ಡಿಗ್ರಿ ಆಗಿರ್ಬೇಕು. ಇದು ಸಹಿತ ಅದೇ ಪ್ರಾಪರ್ಟಿಯನ್ನು ಹೊಂದಿರೋದಕ್ಕೆ ಎಲ್ಲಾ ಸ್ಕ್ವೇರ್ಸ್ ಅನ್ನ ರೆಕ್ಟಾಂಗಲ್ ಅಂತಾನೆ ಕರೀತಾರೆ. ಸೊ ನಾನು ಇಲ್ಲಿವರೆಗೂ ನಿಮ್ ಜೊತೆ ಡಿಸ್ಕಸ್ ಮಾಡಿದಂತಹ ಲೆಕ್ಕಗಳು ಚೆನ್ನಾಗಿ ಅರ್ಥ ಆಗಿದ್ವು ಅಂತಂದ್ರೆ ಸರಿ. ಇಲ್ಲ ಸರ್ ಇದನ್ ಬಿಟ್ಟು ನಮ್ಗೆ ಇನ್ನೂ ಡೌಟ್ಸ್ ಇದಾವು ಅಂತಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಸ್ವಲ್ಪ ಹೊತ್ತಿನ ಒಳಗೆ ನಿಮ್ಮ ಡೌಟ್ ನ ಕ್ಲಿಯರ್ ಮಾಡುವಂತ ಪ್ರಯತ್ನ ನಾನು ಮಾಡುತ್ತೇನೆ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೊತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ನಮ್ಮ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಸ್ 4th ಚಾಪ್ಟರ್ ಏನ್ರಿ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ವಿ. 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನೋಡ್ತಾ ಇದ್ವಿ. ಅದ್ರೊಳಗ ಆಲ್ರೆಡಿ 57th ಕ್ವಶನ್ ತನಕ ನಾವು ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ 58 ಲಿಂದ ಹಿಡಿದು 61st ಕ್ವಶನ್ ತನಕ ಏನಂತಂದ್ರೆ ಕ್ವಶನ್ಸ್ ಅನ್ನ ನೋಡೋಣ ಅಂತ. ಓಕೆ ರೈಟ್. ಸೊ ದಟ್ ಈ ವಿಡಿಯೋ ಸ್ಟಾರ್ಟ್ ನೋಡೋಕಿನ ಮುಂಚೆ, ದಟ್ ಈ ಕ್ವಶನ್ಸ್ ಅನ್ನ ನಾವು ಸಾಲ್ವ್ ಮಾಡೋಕಿನ ಮುಂಚೆ ನಿಮ್ಗ ಏನ್ ಮಾಡಿದ್ದೆ ಅಂತಂದ್ರೆ ಫಸ್ಟ್ ಪಾರ್ಟ್ ಒಳಗೆ ಮೊದಲೇ 10 ನಿಮಿಷ ನಾವೇನಂದ್ರೆ ಇಂಟ್ರೊಡಕ್ಷನ್ ಅಂತಂದೇಳಿ ಸ್ವಲ್ಪ 10 ನಿಮಿಷ ನಾವು ಒಂದು ವಿಡಿಯೋ ಮಾಡಿದೀನಿ. ಅದನ್ನ ಏನ್ ಮಾಡ್ರಿ ಅಂತಂದ್ರೆ ಮೊದಲೇ 10 ನಿಮಿಷ ನೋಡ್ಕೊಂಡು ದಟ್ ಇಲ್ಲಿಗೆ ಬರ್ರಿ. ನಿಮ್ಗೆ ಏನಪ್ಪಾ ಅಂದ್ರೆ ಈ ಪ್ರಾಬ್ಲಮ್ಸ್ ಚೆನ್ನಾಗಿ ಅರ್ಥ ಆಗಿರ್ತಾವ. ಓಕೆ ರೈಟ್. ಸೊ ದಟ್ ಪ್ರಾಬ್ಲಮ್ಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂದ್ರೆ ಸರಿ, ಇಲ್ಲ ಅಂದ್ರೆ ನನ್ನ ಒಂದು ಕಿರು ಪರಿಚಯವನ್ನ ನಾನು ಮಾಡ್ಕೊತೀನಿ. ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ, ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗ MTech ಅನ್ನ ಕಂಪ್ಲೀಟ್ ಮಾಡಿದೀನಿ. ಆನಂತರ ನಾನು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ರೈಟ್. ಸೊ ದಟ್ ಬರ್ರಿ, ದಟ್ ಇದ್ರೊಳಗ ಮೊದಲನೇ ಪ್ರಶ್ನೆ 58ನೇ ಕ್ವಶನ್ ಏನಿದೆ ನೋಡ್ರಿ. ದ ಏರಿಯಾ ಅಂಡ್ perimeter of a rectangular field are 60 meter square and 32 meter respectively. Find the length and breadth of the field. ಓಕೆ, ಸೊ ಇಲ್ಲಿ ಏನಂತಂದ್ರೆ ಒಂದು ರೆಕ್ಟಾಂಗ್ಯುಲರ್ ಫೀಲ್ಡ್ ಬಗ್ಗೆ ಹೇಳಕತ್ತಾರ. ಆ ಫೀಲ್ಡ್ ಇದು ಏನ್ರಿ ರೆಕ್ಟಾಂಗ್ಯುಲರ್ ಶೇಪ್ ನಾಗ ಐತಿ ಅಂತಂದ್ರ ಅದಕ್ಕ ಡೈಮೆನ್ಷನ್ಸ್ ಏನೇನ್ ಇರ್ತಾವ್ರಿ, ಏನೇನ್ ಇರ್ತಾವು ಅಂತಂತಂದ್ರ ಒಂದು ಲೆಂತ್ ಇರ್ತತಿ, ಆ ನಂತರ ಏನಾಗಿರ್ತೈತಿ ಅಂತಂದ್ರ ಬ್ರೆಡ್ತ್ ಇರ್ತೈತಿ. ಸರಿನಾ? ರೈಟ್. ಓಕೆ, ಸೊ ಈ ಲೆಂತ್ ಮತ್ತೆ ಬ್ರೆಡ್ತ್ ಏನಪ್ಪಾ ಅಂತಂದ್ರೆ ಎಕ್ಸ್ ಮತ್ತೆ ವೈ ಅಂತ ತಗೊಳ್ಳೋಣಂತ್ರಿ. ಲೆಂತ್ ಬಿ ಎಕ್ಸ್ ಅಂಡ್ ಬ್ರೆಡ್ತ್ ಬಿ ವೈ. ಇದು ಎಕ್ಸ್ ಆಗಿರ್ಲಿ, ಇದು ವೈ ಆಗಿರ್ಲಿ. ದಟ್ ನಾನು ಇಲ್ಲಿ ಬರ್ಕೊಂಡ್ಬಿಡ್ತೀನಿ. ಇದು ವೈ, ಲೆಂತ್ ಏನಪ್ಪಾ ಅಂತಂದ್ರೆ ಎಕ್ಸ್. ಅವ್ರು ನಮ್ಗೆ ಏನೇನ್ ಕೊಡಾಕತ್ತಾರ್ರಿ, ಎರಡು ಇವನ್ ಕೊಡಾಕತ್ತಾರ, ಏರಿಯಾ ಮತ್ತೆ ದಟ್ ಪೆರಿಮೀಟರ್ ಬಗ್ಗೆ ಕೊಡಾಕತ್ತಾರ. ಸೊ ಏರಿಯಾ ಆಫ್ ಎ ರೆಕ್ಟಾಂಗ್ಯುಲರ್ ಫೀಲ್ಡ್ ಅಂದ್ರೆ ಏನಾಗಿರ್ತೈತಿ ಅಂತಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಆಗಿರ್ತೈತಿ. ಆ ನಂತರ ಪೆರಿಮೀಟರ್ ಅಂದ್ರೆ ಏನಾಗಿರ್ತೈತ್ರಿ 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್, ಎಲ್ ಪ್ಲಸ್ ಬಿ ಆಗಿರ್ತೈತಿ. ಮೊದ್ಲು ಏನಪ್ಪಾ ಅಂದ್ರೆ ಫಾರ್ಮುಲಾ ಬರ್ಕೊಂಡ್ಬಿಡ್ರಿ. ದಟ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ದಟ್ ಇನ್ನೊಂದ್ಸರಿ ಪ್ರಾಬ್ಲಮ್ ಬರೆಯುವಂತ ಅವಶ್ಯಕತೆ, ಫಾರ್ಮುಲಾ ಬರೆಯುವಂತ ಅವಶ್ಯಕತೆ ಇರುವುದಿಲ್ಲ. ಓಕೆ, ಅವ್ರೇನ್ ಕೊಟ್ಟಿದಾರ್ರಿ, ಏರಿಯಾ ಮೆನ್ಷನ್ ಮಾಡಿದಾರ. ಸೊ ವಾಟ್ ಇಸ್ ದ ಏರಿಯಾ ಆಫ್ ರೆಕ್ಟಾಂಗ್ಯುಲರ್ ಫೀಲ್ಡ್ ಅಂತಂದ್ರೆ 60 ಮೀಟರ್ ಸ್ಕ್ವೇರ್. ಆ ನಂತರ ಪೆರಿಮೀಟರ್ ಎಷ್ಟದರಿ 32 ಮೀಟರ್ ಅದ. ಓಕೆ, 32 ಮೀಟರ್ ಅದ. ರೈಟ್. ಏರಿಯಾ ಅಂದ್ರೆ ಏನ್ರಿ, ಲೆಂತ್ ಇಂಟು ಬ್ರೆಡ್ತ್ 60. ಓಕೆ, ಲೆಂತ್ ಅಂದ್ರೆ ಎಷ್ಟದರಿ ಎಕ್ಸ್ ಅದ, ಬ್ರೆಡ್ತ್ ಅಂದ್ರೆ ಎಷ್ಟದರಿ ವೈ ಅದ. ಎಕ್ಸ್ ಇಂಟು ವೈ ಇಸ್ ಇಕ್ವಲ್ ಟು 60 ಅಥವಾ ಎಕ್ಸ್ ವೈ ಇಸ್ ಇಕ್ವಲ್ ಟು ಏನಪ್ಪಾ ಅಂದ್ರೆ 60 ಆಗಿರ್ತೈತಿ. ಪೆರಿಮೀಟರ್ 2 ಇಂಟು ಎಲ್ ಪ್ಲಸ್ ಬಿ ಇಸ್ ಇಕ್ವಲ್ ಟು 32. 2 ಎಲ್ ಅಂದ್ರೆ ಏನದರಿ ಎಕ್ಸ್ ಅದ, ಲೆಂತ್ ಪ್ಲಸ್ ಬ್ರೆಡ್ತ್ ಅಂದ್ರೆ ವೈ ಅದ ಇಸ್ ಇಕ್ವಲ್ ಟು 32. ಓಕೆ, ಸೊ ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು 2 ಈ ಬ್ರಾಕೆಟ್ ಮಾಡ್ಬೇಕು ಇಂಟು ಅದರಿ. ರೈಟ್ ಸೈಡ್ ಬಂದ್ರೆ ಡಿವೈಡೆಡ್ ಬೈ 2 ಆಗ್ತತಿ. 2 1 2, 2 1 2, 1 ಉಳಿತು, 12 ಆಯ್ತು. 2 6 12. ಹಂಗಂದ್ರೆ ಇದೇನಾಯ್ತು ಅಂತಂದ್ರೆ ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು 16 ಆಯ್ತು. ಓಕೆ, ಇವು ಏನಾಗಿರ್ಲಿ ಅಂತಂದ್ರೆ ಇದು ಫಸ್ಟ್ ಇಕ್ವೇಶನ್ ಆಗಿರ್ಲಿ. ಆ ನಂತರ ನಮ್ಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಮ್ಗೆ ಎರಡು ಇಕ್ವೇಶನ್ ಅದಾವು, ಎರಡು ವೇರಿಯೇಬಲ್ ಅದಾವು. ನಮಗೆ ಒಂದು ವೇರಿಯೇಬಲ್ ಇತ್ತಂದ್ರೆ ನಮ್ಮ ಕ್ವಾಡ್ರಾಟಿಕ್ ಇಕ್ವೇಶನ್ ಮಾಡ್ಕೊಂಡು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಓಕೆ, ಹಂಗಂದ್ರೆ ಎರಡು ವೇರಿಯೇಬಲ್ ಇದ್ರೆ ಒಂದು ವೇರಿಯೇಬಲ್ ಇಳಿಸ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ, ಚೇಂಜ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಇದನ್ನ ನಾವೇನ್ ಮಾಡೋಣ ಅಂತಂದ್ರೆ y ಇಸ್ ಇಕ್ವಲ್ ಟು ಎಕ್ಸ್ ನ ರೈಟ್ ಸೈಡ್ ತಗೊಂಡು ಹೋಗೋಣ. ಇದೇನಾಗುತ್ತೆ 16 ಮೈನಸ್
ಎಕ್ಸ್ ಆಗುತ್ತೆ. ಸರ್ ನಾನು ಎಕ್ಸ್ ಅನ್ನ ಆ ಕಡೆ ತಗೊಂಡು ಹೋಗೋದ್ರಲ್ಲಿ y ನ ತಗೊಂಡು ಹೋದ್ರೆ ನಡೀತದ? ನೀವು y ತಗೊಂಡು ಹೋಗ್ರಿ, ಅವಾಗ ಏನಾಗತ್ತಪ್ಪ ಅಂತಂದ್ರೆ ಎಕ್ಸ್ ಡಿಲೀಟ್ ಆಗಿರ್ತೈತಿ, y ಉಳಿತೈತಿ. ನೀವು ಹಂಗ್ ಮಾಡಿದ್ರು ಸಹಿತ ಪ್ರಾಬ್ಲಮ್ ಆನ್ಸರ್ ಬಂದಿರ್ತೈತಿ. ರೈಟ್. ಸೊ ಇದೇನಾಗಿರ್ಲಿ ಅಂತಂದ್ರೆ ಇಕ್ವೇಶನ್ 2 ಆಗಿರ್ಲಿ. ಸೊ ಇವೆರಡು ಇಕ್ವೇಶನ್ ಲಿಂದ ನಾವು ಏನ್ ಬರಿಬಹುದ್ರಿ? ಫ್ರಮ್ ಇಕ್ವೇಶನ್ಸ್ 1 and 2 ಈ ಎರಡು ಇಕ್ವೇಶನ್ಸ್ ಇಂದ ನಾವ್ ಏನ್ ಬರಿಬಹುದು ಅಂತಂದ್ರೆ ಇಲ್ಲಿ y equal to 16 - x ಅದ. ಈ y ಜಾಗದಾಗ ಏನ್ ಮಾಡೋಣ 16 - x ನ ಪುಟ್ ಮಾಡೋಣ್ರಿ. ಹಂಗಂದ್ರೆ ಇದೇನಾಗುತ್ತ್ರಿ? x into 16 - x is equal to 60. ಓಕೆ, x into 16 16x, x into x minus x square. ಓಕೆ, 60 ಎಡಗಡೆ ತಗೊಂಬರೋಣ, -60 is equal to 0. ಓಕೆ, ರೈಟ್. ಇದು 60 ಬಲ್ಗಡೆ ತಗೊಂಬರುವಂತ ಅವಶ್ಯಕತೆ ಇದಿಲ್ರಿ. ಯಾಕಪ್ಪ ಅಂತಂದ್ರೆ ನಮಗ ಈ ಎಕ್ಸ್ ಸ್ಕ್ವೇರ್ ಅನ್ನ ನಾವು ಬಲ್ಗಡೆ ತಗೊಂಡು ಹೋಗ್ಬೇಕಾಗ್ತೈತಿ. ಯಾಕ್ರಿ? ಇದ್ರ ಹಿಂದೆ ಸೈನ್ ಮೈನಸ್ ಐತಿ, ಮೈನಸ್ ಇರಬಾರ್ದು, ಪ್ಲಸ್ ಆಗ್ಬೇಕು. ಪ್ಲಸ್ ಆಗ್ಬೇಕಂದ್ರೆ ಬಲ್ಗಡೆ ತಗೊಂಡು ಹೋಗ್ತೀವಿ. ಇದಿಷ್ಟು ಬಲ್ಗಡೆ ತಗೊಂಡು ಹೋಗೋಣ, ಅದೇನಾಗತ್ರಿ? 0 ಉಳಿತೈತಿ. ಇದು ಎಕ್ಸ್ ಸ್ಕ್ವೇರ್ ಬಲ್ಗಡೆ ಹೋದ್ರೆ ಪ್ಲಸ್ ಎಕ್ಸ್ ಸ್ಕ್ವೇರ್, 60x ಬಲ್ಗಡೆ ಹೋದ್ರೆ ಇದರಿಂದ ಪ್ಲಸ್ ಅದರಿ ಸೈನ್, ಏನು ಇಲ್ಲ ಅಂದ್ರೆ ಪ್ಲಸ್ ಇರ್ತದ. ಬಲ್ಗಡೆ ಬಂದ್ರೆ ಮೈನಸ್ ಆಗ್ತೈತಿ. ಇಲ್ಲ ಆಲ್ರೆಡಿ 60 ಇಲ್ಲೇ ಐತಿ, ಸೊ ಪ್ಲಸ್ 60 ಆಗಿರ್ತೈತಿ. ಓಕೆ, 0 ನಮಗೆ ಎಡಗಡೆ ಇರುವಂತಹ ಅವಶ್ಯಕತೆ ಇಲ್ಲ. ನಾವು ಏನ್ ಮಾಡೋಣ ಅಂತಂದ್ರೆ ಇದನ್ನ ಬಲ್ಗಡೆ ಬರ್ಕೊಳ್ಳೋಣ. ಓಕೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನು ಇಲ್ಲ ಅಂದ್ರೆ ಏನಿರ್ತೈತಿ? 1 ಇರ್ತೈತಿ. ಈ 1 ಮತ್ತೆ 60 ಗೆ ಮಲ್ಟಿಪ್ಲೈ ಮಾಡೋಣ. ಅಂದ್ರೆ ನಮ್ಗೆ ಏನಾಗ್ಬೇಕ್ರಿ? ಮಲ್ಟಿಪ್ಲೈ ಮಾಡಿದ್ರೆ 60 ಬರಬೇಕು, ಪ್ಲಸ್ ಆರ್ ಮೈನಸ್ ಮಾಡಿದ್ರೆ ಮಿಡಲ್ ಟರ್ಮ್ ಬರಬೇಕ್ರಿ. ಅದೇನಪ್ಪಾ ಅಂದ್ರೆ -16. ಓಕೆ, ರೈಟ್. ಸೊ ಈಗ ದಟ್ ಮಲ್ಟಿಪ್ಲೈ ಮಾಡಿದ್ರೆ 60 ಬರಬೇಕು, ದಟ್ ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ 16 ಬರಬೇಕು. ಅಂದ್ರೆ ಕಾಂಬಿನೇಷನ್ ಬಹಳ ಅದಾವ್ರಿ. ಆದ್ರೆ ಇದು ಕರೆಕ್ಟ್ ಆಗಿ ಹೊಂದುವಂತದ್ದು ಯಾವ್ದಾಗಿರ್ತೈತಿ ಅಂತಂದ್ರೆ 10 6 60 10 6 60 10 + 6 ಮಾಡಿದ್ರೆ ಏನ್ ಬರ್ತೈತಿ? 16 ಬರ್ತೈತಿ. ಆದ್ರೆ ಇಲ್ಲಿ ನಮ್ಗೆ ಇಲ್ಲಿ ಸೈನ್ ಮೈನಸ್ ಅದ. ಓಕೆ, ಸೊ ಮೈನಸ್ ಅದ ಅಂದ್ರೆ ಏನ್ ಮಾಡ್ಬೇಕ್ರಿ? ದಟ್ ಇಲ್ಲಿ ಬಿಗ್ಗರ್ ನಂಬರ್ ಮೈನಸ್ ಹಾಕಿದ್ವಿ ಅಂತಂದ್ರೆ -10 + 6 ಅಂದ್ರೆ -4 ಬರ್ತೈತಿ. ಸೊ ಅದ್ರ ಸಂಬಂಧ ಏನ್ ಮಾಡೋಣ? ಎರಡಕ್ಕೂ ಏನಪ್ಪಾ ಅಂದ್ರೆ ಮೈನಸ್ ಹಾಕೊಂಡ್ರಿ. -10 - 6 ಮಾಡಿದ್ವಿ ಅಂತಂದ್ರೆ ನಮಗ ಇಲ್ಲಿ ಏನ್ ಬರ್ತೈತಿ ಅಂದ್ರೆ -16 ಬಂದಿರ್ತೈತಿ. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 60 ಬರ್ತೈತಿ. ಸೊ ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಯಾವ ರೀತಿ ಸ್ಪ್ಲಿಟ್ ಮಾಡ್ಕೋತೀರಿ? x² - 10x - 6x + 60 is equal to 0. ಇವೆರಡರೊಳಗೂ x ಕಾಮನ್ ತೆಗಿತೀವಿ. ಸೊ ಇಲ್ಲಿ ಏನ್ ಬರ್ತೈತ್ರಿ? x - 10 ಬರ್ತೈತಿ. ಆ ನಂತರ ಇಲ್ಲಿ -6 ಅನ್ನ ಕಾಮನ್ ತೆಗೆಯೋಣ. ಇಲ್ಲಿ ಏನು ಉಳಿತೈತ್ರಿ? x ಉಳಿತೈತಿ. ಇಲ್ಲಿ -10 is equal to 0. ಇಲ್ಲ ಯಾಕೆ ಮೈನಸ್ ಬಂತ್ರಿ? ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಬರ್ತೈತಿ. ಅದರ ಸಂಬಂಧ ನಾವು ಮೈನಸ್ ಅನ್ನ ತಗೋತೀವಿ. ಓಕೆ, ಇವೆರಡರೊಳಗೂ ಕಾಮನ್ ಏನ್ ಬರ್ತೈತ್ರಿ? ಎರಡು ಕಡೆ x - 10 ತಗೋತೀವಿ. ಇಲ್ಲಿ x - 10 ಹೋದ್ರೆ ಇಲ್ಲಿ x ಉಳಿತೈತಿ. ಇಲ್ಲಿ -6 is equal to 0 ಆಗಿರ್ತೈತಿ. ಓಕೆ, ಇವೆರಡು ಇಂಟು ಮಾಡಿದ್ರೆ 0 ಬರಾಕತ್ತೈತಿ. ಹಂಗಂದ್ರೆ x - 10 = 0 ಆಗಿರ್ತೈತಿ, ಅಥವಾ x - 6 = 0 ಆಗಿರ್ತೈತಿ. ಓಕೆ, 10 ಬಲ್ಗಡೆ ಹೋದ್ರೆ +10 ಆಗ್ತೈತಿ. ಇದು 6 ಬಲ್ಗಡೆ ಹೋದ್ರೆ -6 ಬಲ್ಗಡೆ ಹೋದ್ರೆ +6 ಆಗಿರ್ತೈತಿ. ಓಕೆ, ಸೊ ಹಂಗಂದ್ರೆ ದಟ್ ಇಲ್ಲಿ ನಾವು x ಅನ್ನೋದು ಏನಪ್ಪಾ ಅಂತಂದ್ರೆ ಲೆಂತ್ ಐತಿ. ಸೊ ನಮ್ಗೆ ಇದರ ಆಧಾರದ ಮೇಲೆ ಏನ್ ಬರ್ತಪ್ಪ ಅಂತಂದ್ರೆ ಲೆಂತ್ ಏನಾಗಿರ್ಬೋದು ಅಂತಂದ್ರೆ 10 ಸೆಂಟಿಮೀಟರ್ ಆದ್ರೂ ಇರ್ಬೋದು, ಅಥವಾ ಲೆಂತ್ ಏನಾಗಿರ್ಬೋದು ಅಂತಂದ್ರೆ 6 ಸೆಂಟಿಮೀಟರ್ ಆದ್ರೂ ಆಗಿರ್ಬೋದು. ಇದ್ರೊಳಗೆ ಯಾವ ಕರೆಕ್ಟ್ ರೀ? ನಮಗೆ ಎರಡು ಆನ್ಸರ್ ಬರುವಂತ ಸಾಧ್ಯತೆ ಐತಿ. ಓಕೆ, ರೈಟ್. ಸೊ ಲೆಂತ್ 10 ಸೆಂಟಿಮೀಟರ್ ಆಗಿತ್ತು ಅಂತಂದ್ರೆ ಅದರ ಬ್ರೆಡ್ತ್ ಎಲ್ಲದ್ರಿ? y = 16 - x ಆಗಿರ್ತೈತಿ. ಓಕೆ, ಬ್ರೆಡ್ತ್ ದಟ್ ಇಸ್ y = 16 - 10. 16 - 10 ಅಂದ್ರೆ ಏನ್ ಬರ್ತೈತ್ರಿ? 6 ಸೆಂಟಿಮೀಟರ್ ಬರ್ತೈತಿ. ಒಂದ್ ವೇಳೆ ಇದನ್ನ ನೋಡಿದ್ವಿ ಅಂತಂದ್ರೆ ಇಲ್ಲಿ ಬ್ರೆಡ್ತ್ ಏನ್ ಬರ್ತೈತ್ರಿ? ಬ್ರೆಡ್ತ್ 16 - 6 is equal to 10 ಸೆಂಟಿಮೀಟರ್ ಬಂದಿರ್ತೈತಿ. ಓಕೆ, ಸೊ ನಮಗ ಲೆಂತ್ 10 ಸೆಂಟಿಮೀಟರ್ ಇದ್ದು ಬ್ರೆಡ್ತ್ 6 ಸೆಂಟಿಮೀಟರ್ ಇರ್ಬೋದು, ಅಥವಾ ಲೆಂತ್ 6 ಸೆಂಟಿಮೀಟರ್ ಇದ್ದು ಬ್ರೆಡ್ತ್ 10 ಸೆಂಟಿಮೀಟರ್ ಇರ್ಬೋದು. ರೈಟ್. ಸೊ ಈ ರೀತಿ ಎರಡು ಕಾಂಬಿನೇಷನ್ ನಮಗೇನಪ್ಪಾ ಅಂದ್ರೆ ಆನ್ಸರ್ ಬರುವಂತ ಸಾಧ್ಯತೆ ಐತಿ. ರೈಟ್. ಸೊ ಇದು ನಮ್ಮ 58ನೇ ಲೆಕ್ಕ ಆಗಿತ್ತು. ನಂತರ 59ನೇ ಲೆಕ್ಕ 59th ಕ್ವಶನ್ ಏನಂತ ನೋಡ್ರಿ? ಎ ಟ್ರೈನ್ ಟ್ರಾವೆಲ್ಸ್ 480 km at a uniform speed. If the speed had been 10 km/h more, it would have taken 4 hours less for the same journey. Find the speed of the train.
ಓಕೆ ಸೊ ದಟ್ ಇಲ್ಲಿ ಏನ್ ಹೇಳಕತ್ತಾರ್ರಿ ಸ್ಪೀಡ್ ಆಫ್ ದ ಟ್ರೈನ್ ಬಗ್ಗೆ ನಮ್ಗೆ ಇಲ್ಲಿ ಮಾತಾಡ್ಲಿಕ್ಕತ್ತಾರ ಸೊ ಟೋಟಲ್ ಡಿಸ್ಟೆನ್ಸ್ ಅದು ಎಷ್ಟು ಟ್ರಾವೆಲ್ ಮಾಡ್ಲಿಕ್ಕತ್ತೈತಿ ಅಂದ್ರೆ 480 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡ್ಲಿಕ್ಕತ್ತೈತಿ ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ ಏನದರಿ 480 ಕಿಲೋಮೀಟರ್ ಓಕೆ ಸೊ ಅದಕ್ಕ ದಟ್ ನಂತರ ಏನಾಗತೈತಿ ಅಂತಂದ್ರೆ ಲಾಸ್ಟಿಗೆ ಅವ್ರು ಏನ್ ಫೈಂಡ್ ಮಾಡನಾಗತ್ತಾರೆ ನಮ್ಗೆ ಫೈಂಡ್ ದ ಸ್ಪೀಡ್ ಆಫ್ ದ ಟ್ರೈನ್ ಅಂತ ಅನ್ನಕತ್ತಾರ ಸೊ ಲೆಟ್ ಸ್ಪೀಡ್ ಆಫ್ ಟ್ರೈನ್ ಬಿ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಆಗಿರ್ಲಿ ರೈಟ್ ಓಕೆ ಸೊ ಇದು ನಮಗೆ ಒಂದು ಹಿಂಟ್ ಕೊಟ್ಟಿರ್ತಾನ್ರಿ ಇಲ್ಲಿ ದಟ್ ಸ್ವಲ್ಪ ಲಕ್ಷ ಕೊಟ್ಟು ನೋಡೋಣ ಏನ್ ಕೊಡ್ಲಿಕ್ಕೆ ಇಲ್ಲಿ ನಮಗೆ ರೈಟ್ ಇಫ್ ಸ್ಪೀಡ್ ಹ್ಯಾಡ್ ಬಿನ್ 10 ಕಿಲೋಮೀಟರ್ ಪರ್ ಅವರ್ ಮೋರ್ ಇಟ್ ವುಡ್ ಹ್ಯಾವ್ ಟೇಕನ್ 4 ಅವರ್ಸ್ ಲೆಸ್ ಏನ್ರಿ ಮೊದ್ಲೇಕ್ ಏನಪ್ಪಾ ಅಂದ್ರೆ ಎಷ್ಟು ಟೈಮ್ ತೊಗೊಳಕತೈತಿ ಎರಡಕ್ಕೆ ಎಷ್ಟು ಟೈಮ್ ತೊಗೊಳಕತೈತಿ ಎರಡಕ್ಕೆ ಏನಾಗತೈತಿ ಅಂದ್ರೆ ಸ್ಪೀಡ್ ಹೆಚ್ಚಿಗೆ ಆಗತೈತಿ ಟೈಮ್ ಕಡಿಮೆ ತಗೋತೈತಿ ಒಂದನೇ ಟೈಮ್ ಹೆಚ್ಚಿಗೆ ತೊಗೊಳಕತೈತಿ ಒಂದನೇ ಟೈಮ್ ಹೆಚ್ಚಿಗೆ ತೊಗೊಳಕತೈತಿ ಎರಡನೇ ಟೈಮ್ ಕಡಿಮೆ ತೊಗೊಳಕತೈತಿ ಎಷ್ಟು ಡಿಫ್ರೆನ್ಸ್ ಐತಿ ಅಂದ್ರೆ 4 ಡಿಫ್ರೆನ್ಸ್ ಐತಿ ಅಂತ ಅನ್ನಕತ್ತಾರ ಸೊ ಹಿಂಗಾಗಿ ನಾವು ಟೈಮ್ ಬಗ್ಗೆ ಸ್ವಲ್ಪ ಲಕ್ಷ್ಯ ಕೊಟ್ವಿ ಅಂತಂದ್ರೆ ಟೈಮ್ ಇಸ್ ಈಕ್ವಲ್ ಟು ಏನಾಗಿರ್ತೈತಿ ಫಾರ್ಮುಲಾ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಗಿರ್ತೈತಿ ರೈಟ್ ಸೊ ಈಗ ಒಂದನೇ ಟೈಮ್ ಎಷ್ಟು ತೊಗೊಳಕತೈತಿ ಅಂದ್ರ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಎಷ್ಟೈತ್ರಿ ಎಕ್ಸ್ ಐತಿ ಎರಡನೇ ಸಾರಿ ಎಷ್ಟು ಟೈಮ್ ತೊಗೊಳಕತೈತಿ ಅಂತಂದ್ರ ಡಿಸ್ಟೆನ್ಸ್ 4 ಐತಿ ಸ್ಪೀಡ್ ಎಷ್ಟದ ಅಂತಂದ್ರ 10 ಕಿಲೋಮೀಟರ್ ಹೆಚ್ಚಿಗೆ ಆಗ್ಯದ ಹಂಗಂದ್ರ ಅದೇನೈತಿ ಅಂತಂದ್ರ ಎಕ್ಸ್ ಪ್ಲಸ್ 10 ಆಗತೈತಿ ಈಗ ಇವೆರಡಕ್ಕೂ ಏನಾಗ್ಲಿಕತೈತಿ ಅಂತಂದ್ರ ಡಿಫ್ರೆನ್ಸ್ ಎಷ್ಟು ಬರಾಕತೈತಿ ಅಂದ್ರ 4 ಅವರ್ಸ್ ಬರಾಕತೈತಿ ಓಕೆ ರೈಟ್ ಸೊ ಈಗ ಇದೇನಪ್ಪಾ ಅಂತಂದ್ರ ಇವೆರಡರ ನಾವು ಡಿಫ್ರೆನ್ಸ್ ಅನ್ನು ತಗೊಂಡ್ವಿ ಅಂದ್ರ 4 ಬರಾಕತೈತಿ ಸೊ ಇದನ್ನ ಸಾಲ್ವ್ ಮಾಡೋಣ ಇವೆರಡರದು LCM ತೆಗಿತೇವ್ರಿ LCM ತೆಗೆದ್ರೆ ಇದೇನಾಗುತ್ತೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 10 ಆಕೈತಿ ಓಕೆ ರೈಟ್ ಎಕ್ಸ್ ಇದ್ದಿದ್ದು ನಮಗೆ ಇದು ಬರ್ಬೇಕು ಅಂತಂದ್ರೆ ಈ LCM ಬರ್ಬೇಕು ಅಂದ್ರೆ ಇನ್ನು ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ ಬರ್ತೈತಿ ಅಂತಂದ್ರೆ ಎಕ್ಸ್ ಪ್ಲಸ್ 10 ಲಿಂದ ಮಲ್ಟಿಪ್ಲೈ ಮಾಡಿದ್ರೆ ಬರ್ತೈತಿ ಓಕೆ ಎಕ್ಸ್ ಪ್ಲಸ್ 10 ಗೆ ಎದರಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರ್ತೈತಿ ಅಂತಂದ್ರೆ ಎಕ್ಸ್ ಲಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ವ್ಯಾಲ್ಯೂ ಬಂದಿರ್ತೈತಿ ರೈಟ್ ಇವೆರಡು ಮಲ್ಟಿಪ್ಲೈ ಮಾಡೋಣ ಅಂದ್ರೆ ಇದೇನಾಗತ್ರಿ 480 ಇಂಟು ಎಕ್ಸ್ ಪ್ಲಸ್ 10 ಮೈನಸ್ 480 ಎಕ್ಸ್ ಈಸ್ ಈಕ್ವಲ್ ಟು 4 ನೆಕ್ಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡೋಣ 480 ಇಂಟು ಎಕ್ಸ್ ಮಾಡಿದ್ರೆ ಏನ್ ಬರ್ತದ್ರಿ 480 ಎಕ್ಸ್ ಬರ್ತೈತಿ ಪ್ಲಸ್ 480 ಇಂಟು 10 ಮಾಡಿದ್ರೆ ಏನ್ ಬರ್ತೈತಿ ಅಂದ್ರೆ 480 ಮುಂದೊಂದು 0 4800 ಬರ್ತರಿ ಮೈನಸ್ 480 ಎಕ್ಸ್ ಬರ್ತೈತಿ ಸೊ ಈ ಡಿವೈಡೆಡ್ ಬೈ ಇದನ್ನ ಬಲಗಡೆ ತಗೊಂಡು ಹೋಗೋಣ ಇಲ್ಲಿ ಡಿವೈಡೆಡ್ ಬೈ ಬಲಗಡೆ ಹೋದ್ರೆ ಏನಾಗುತ್ತೆ ಇದು ಇಂಟು ಆಗುತ್ತೆ ಸೊ 4 ಇಂಟು ಎಕ್ಸ್ ಪ್ಲಸ್ 10 ಆಗ್ತದೆ ಓಕೆ ಸೊ ಇಲ್ಲಿ ನೋಡಿದ್ರೆ 480 ಎಕ್ಸ್ ಅದ ಇಲ್ಲಿ ಮೈನಸ್ 480 ಎಕ್ಸ್ ಅದ 480 ಎಕ್ಸ್ ಒಳಗೆ 480 ಎಕ್ಸ್ ಹೋದ್ರೆ ಏನಾಗುತ್ತೆ ಅಂತಂದ್ರೆ 0 ಬರ್ತೈತಿ ಸೊ ಇಲ್ಲಿ ನಮ್ಗೆ ಲೆಫ್ಟ್ ಸೈಡ್ ಏನ್ ಉಳಿತೈತಿ ಅಂದ್ರೆ 4800 ಉಳಿತೈತಿ ಈಸ್ ಈಕ್ವಲ್ ಟು 4x ಇಂಟು ಎಕ್ಸ್ ಅಂದ್ರೆ ಏನ್ರಿ ಎಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ತೈತಿ 4x² ಬರ್ತೈತಿ ಓಕೆ ಈ ಬ್ರಾಕೆಟ್ ಮತ್ತೆ ಇದರ ನಡುಬರ್ಕೆ ಏನಂದ್ರೆ ಸೈನ್ ಇಂಟು ಇರ್ತೈತಿ ಓಕೆ ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ ಫಸ್ಟ್ x ಗೆ ಮಲ್ಟಿಪ್ಲೈ ಮಾಡ್ಲಿಕತ್ತೀವಿ ಆನಂತರ 10 ಗೆ ಮಲ್ಟಿಪ್ಲೈ ಮಾಡೋಣ್ರಿ 4x ಇಂಟು x ಅಂದ್ರೆ x² ಬಂತು 4x ಇಂಟು 10 ಅಂದ್ರೆ ಏನ್ ಬರ್ತೈತಿ 40x ಬಂದಿರ್ತೈತಿ 4 times 40 ಮುಂದೆ x ಓಕೆ ಸೊ ಇದನ್ನ ರೈಟ್ ಸೈಡ್ ಗೆ ತಗೊಂಡು ಹೋಗೋಣ ಇದೇನಾಗುತ್ತೆ 0 is equal to 4x² plus 40x ಇದು ಬಲಗಡೆ ಹೋದ್ರೆ ಮೈನಸ್ 4800 ಓಕೆ ಸೊ 0 ಲೆಫ್ಟ್ ಸೈಡ್ ಇರ್ಬೇಕಾ ರೈಟ್ ಸೈಡ್ ಇರ್ಬೇಕ್ರಿ ರೈಟ್ ಸೈಡ್ ಇರಬೇಕು ಸೊ ಈ 0 ನ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ಬಲಗಡೆ ಬರ್ಕೊಳ್ಳೋಣ ಆಕ್ಚುಲಿ ನಾನು ಇದನ್ನ ಏನ್ ಮಾಡ್ತೀವಿ ಈಗ ನಾವು ಆಕ್ಚುಲಿ ಹೇಳ್ಬೇಕಾದ್ರೆ ಏನ್ ಹೇಳ್ತೀವಿ ಅಂದ್ರೆ ಇದನ್ನ ಡೈರೆಕ್ಟ್ ಆಗಿ 4x² plus 40x ಬಲಗಡೆ ಹೋದ್ರೆ ಮೈನಸ್ 4800 ಈಸ್ ಈಕ್ವಲ್ ಟು 0 ಅಂತ ಹೇಳ್ತಿರ್ತೀವಿ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಸಲುವಾಗಿ ದಟ್ ಇದೊಂದು ಸ್ಟೆಪ್ ಬರ್ಕೊಂಡು 0 ನ ರೈಟ್ ಸೈಡ್ ಗೆ ಬರ್ಲಿಕ್ಕೆ ರೈಟ್ ಈಗ 4800 ಅದರಿ ನಂಬರ್ ದೊಡ್ಡದ ಸ್ವಲ್ಪ ಮಾಡ್ಲಿಕ್ಕೆ ಕಷ್ಟ ಆಗ್ತೈತಿ ಸೊ ಹಂಗಂದ್ರೆ ಇದನ್ನ ಕಡಿಮೆ ಮಾಡ್ಲಿಕ್ಕೆ ಬರ್ತದ್ರಿ ಯಾವ ರೀತಿ ಅಂದ್ರೆ ಇದಿಷ್ಟು ಏನಪ್ಪಾ ಅಂತಂದ್ರೆ 4 ಲಿಂದ ಡಿವೈಡ್ ಆಗ್ತತಿ ಸೊ ಇದನ್ನ ಇಷ್ಟು ನಂಬರ್ 4 ಲಿಂದ ಡಿವೈಡ್ ಆಗ್ತಾವ ಅಂದ್ರೆ ಇದನ್ನ 4 ಲಿಂದ ಹೋಲ್ ಇಕ್ವೇಶನ್ ನ 4 ಲಿಂದ ಡಿವೈಡ್ ಮಾಡೋಣ ಇದೇನಾಗುತ್ತೆ 4 ಕ್ಯಾನ್ಸಲ್ ಆದ್ರೆ ಇಲ್ಲಿ ಏನು ಉಳಿತೈತಿ x² ಉಳಿತೈತಿ ಪ್ಲಸ್ 4 times 40 ಮೈನಸ್ 4 1 4 4 2 8 ಮುಂದೆ 0 is equal to 0 ಓಕೆ ಮಲ್ಟಿಪ್ಲೈ ಮಾಡಿದ್ರೆ ಈಗೇನ್ ಮಾಡೋಣ್ರಿ ಇದನ್ನ ಇದ್ರ ಕೋಎಫಿಷಿಯಂಟ್ ನ ಏನ್ ಮಾಡೋಣ ಅಂತಂದ್ರೆ ಮಲ್ಟಿಪ್ಲೈ ಮಾಡೋಣ ಓಕೆ ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರ್ಬೇಕು ಅಂತಂದ್ರೆ 1200 ದಟ್ ಈಸ್ ಮೈನಸ್ 1200 ಬರಬೇಕು ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಮಿಡಲ್ ಟರ್ಮ್ ಅದೇನ್ ಬರಬೇಕು ಅಂತಂದ್ರೆ 10 ಬರಬೇಕು
ಓಕೆ ರೈಟ್. ಸೊ ದಟ್ ಹಂಗಂದ್ರೆ ಅವು ಅಂತ ಎರಡು ನಂಬರ್ ಯಾವ ಅದಾವ್ರಿ, ಎರಡು ನಂಬರ್ ಯಾವ ಅಂತ ಹೇಳಿದ್ರೆ ಸ್ವಲ್ಪ ಡೈರೆಕ್ಟ್ ಆಗಿ ಹೇಳೋದು ಕಷ್ಟ ಆಗ್ತೈತಿ. ಅದ್ರ ಸಂಬಂಧ ಇದನ್ನ ಏನ್ ಮಾಡೋದ್ರಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ನ ಮಾಡ್ಕೊಳ್ಳೋಣ. ಇದರಿಂದ ಡಿವೈಡ್ ಮಾಡ್ತೀರಿ, 2 ಲಿಂದ ಡಿವೈಡ್ ಮಾಡ್ತೀರಿ, 2 6 12 ಮುಂದೆ 2 0, ನಂತರ 2 ಲಿಂದ ಡಿವೈಡ್ ಮಾಡ್ರಿ, 2 3 6 ಮುಂದೆ 2 0, ನೆಕ್ಸ್ಟ್ 2 ಲಿಂದ ಡಿವೈಡ್ ಮಾಡ್ರಿ, 2 1 2, 1 ಉಳಿತು 10 ಆಯ್ತು, 2 5 10 ಮುಂದೊಂದು 0, ನೆಕ್ಸ್ಟ್ ಇದು 2 ಲಿಂದ ಡಿವೈಡ್ ಆಗ್ತೈತಿ, 2 7 14 1 ಉಳಿತ್ರಿ, 2 5 10, ನಂತರ ಇದನ್ನ 3 ಲಿಂದ ಡಿವೈಡ್ ಮಾಡ್ತೀವಿ, 3 2 6 1 ಉಳಿತ್ರಿ, 15 ಆಯ್ತು, 3 5 15, 5 5 25, 5 1 5. ಓಕೆ ಮಲ್ಟಿಪ್ಲೈ ಮಾಡ್ರಿ. ಓಕೆ ಇವಿಷ್ಟು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ ಅಂದ್ರೆ 1200 ಬಂದೇ ಬರುತ್ತೆ. ದಟ್ ನಾವು ಅದನ್ನ ಡಿವೈಡ್ ಮಾಡ್ಕೊಂಡಿದೀವಿ ರೈಟ್. ಸೊ ಇದನ್ನ ಮಲ್ಟಿಪ್ಲೈ ಮಾಡ್ರಿ, 5 3 15, 15 2 30. ಓಕೆ ಉಳಿದಿದ್ದನ್ನ ಮಲ್ಟಿಪ್ಲೈ ಮಾಡ್ರಿ, 5 2 10, 10 2 20, 20 2 40. ಇದು 40 ಬರಾಕತೈತಿ, ಇದೆಷ್ಟು ಬರಾಕತೈತ್ರಿ 30 ಬರಾಕತೈತಿ. ಹಂಗಂದ್ರೆ 40 ಪ್ಲಸ್ ಇದು 40 ಇಂಟು 30 ಮಾಡಿದ್ರೆ 1200 ಬರ್ತೈತಿ, ಮತ್ತೆ 40 ಒಳಗೆ 30 ಮೈನಸ್ ಮಾಡಿದ್ರೆ 10 ಬರ್ತೈತಿ. ಹಂಗಂದ್ರೆ ಇದನ್ನ ಯಾವ ರೀತಿ ಹೊಡ್ಕೋಬಹುದು ಅಂದ್ರೆ 40 ಇಂಟು 30. ನಮಗೆ ಇಲ್ಲಿ ಮೈನಸ್ ಬರಬೇಕು ಅಂತ ಇಲ್ಲ, ಇದು ದಟ್ ಇದ್ರೊಳಗೆ ಇದನ್ನ ಮೈನಸ್ ಮಾಡಿದ್ರೆ ನಮ್ಗೆ ಏನ್ ಬರ್ಬೇಕ್ರಿ, ಪ್ಲಸ್ 10 ಬರಬೇಕು. ಸೊ ಪ್ಲಸ್ 10 ಬರಬೇಕು ಅಂದ್ರೆ ದೊಡ್ಡ ನಂಬರ್ ಇಂದ ಪ್ಲಸ್ ಇರಲಿ, ಸಣ್ಣ ನಂಬರ್ ಇಂದ ಮೈನಸ್ ಹಾಕೋಣ. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 1200 ಬರ್ತೈತಿ. 40 ಮೈನಸ್ 30 ಮಾಡಿದ್ರೆ ಏನ್ ಬರ್ತೀರಿ 10 ಬಂದಿರ್ತೈತಿ. ಓಕೆ ಸೊ ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡೋಣ ಯಾವ ರೀತಿ ಅಂತಂದ್ರೆ ಪ್ಲಸ್ 40x ಮೈನಸ್ 30x ಮೈನಸ್ 1200 ಈಸ್ ಈಕ್ವಲ್ ಟು 0. ಓಕೆ ಇವೆರಡರೊಳಗೂ ಏನ್ ಕಾಮನ್ ತೆಗಿತೀರಿ, x ಕಾಮನ್ ತೆಗಿತೀವಿ. x ಕಾಮನ್ ತೆಗೆದ್ರೆ ಇಲ್ಲಿ x ಉಳಿತೈತಿ, ಇಲ್ಲಿ x ಹೊರಗಡೆ ಹೋದ್ರೆ 40 ಬರ್ತೈತಿ. ಓಕೆ ಮೈನಸ್ ಇಲ್ಲಿ 30 ಕಾಮನ್ ತೆಗೆಯೋಣ. ಸೊ 30 ಕಾಮನ್ ತೆಗೆದ್ರೆ ಇಲ್ಲಿ x ಬರುತ್ತೆ. 30 ಎಷ್ಟಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 1200 ಬರ್ತದೆ ಅಂತಾರೆ, ಪ್ಲಸ್ 40 ಮಾಡಿದ್ರೆ ಬರ್ತೈತಿ. ಸರ್ ಅದು ನಮ್ಗೆ ಹೆಂಗ್ ಗೊತ್ತಾಗತ್ರಿ, ಇದರಿಂದ ಡಿವೈಡ್ ಮಾಡಿದ್ರೆ ಗೊತ್ತಾಗ್ತೈತಿ. ಇಲ್ಲಾಂದ್ರೆ ಇಲ್ಲಿ x ಪ್ಲಸ್ 40 ಇದ್ರೆ ಇಲ್ಲಿ x ಪ್ಲಸ್ 40 ಬಂದಿರ್ತೈತಿ ರೈಟ್. ಇವೆರಡರೊಳಗೆ ಏನ್ ಕಾಮನ್ ತೆಗಿಬಹುದು, x ಪ್ಲಸ್ 40 ಕಾಮನ್ ತೆಗಿಬಹುದು. x ಪ್ಲಸ್ 40 ಹೋದ್ರೆ ಇಲ್ಲಿ ಏನು ಉಳಿತೈತಿ, x ಉಳಿತೈತಿ, ಇಲ್ಲಿ ಮೈನಸ್ 30 ಈಸ್ ಈಕ್ವಲ್ ಟು 0 ಬಂದಿರ್ತೈತಿ. ನಂತರ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ ಅಂತಂದ್ರೆ ಒಂದು ಇದು 0 ಆಗಿರ್ತೈತಿ, ಅಥವಾ x ಮೈನಸ್ 30 ಈಕ್ವಲ್ ಟು 0 ಆಗಿರ್ತೈತಿ ರೈಟ್. ಈಗ ಇದು 40 ಬಲಗಡೆ ಹೋದ್ರೆ ಮೈನಸ್ 40 ಆಗುತ್ತೆ, 30 ಬಲಗಡೆ ಹೋದ್ರೆ ಏನಾಗುತ್ತೆ ಪ್ಲಸ್ 30 ಆಗುತ್ತೆ. ಸರಿನಾ ರೈಟ್. ಈಗ x ಅಂದ್ರೆ ಏನ್ರಿ, ಇಟ್ ಇಸ್ ದ ಸ್ಪೀಡ್ ಆಫ್ ಟ್ರೈನ್. ಓಕೆ ಸೊ ನಮಗೆ ಕೇಳಿದ್ದೇನಪ್ಪಾ ಅಂದ್ರೆ ಸ್ಪೀಡ್ ಆಫ್ ಟ್ರೈನ್ ಕಂಡಿಡಿ ಅಂತ ಕೇಳ್ಯಾರ. ಸೊ ಆಲ್ರೆಡಿ ನಮಗೆ ಇದು ಸಿಕ್ಕೈತಿ, ದಟ್ ಈಸ್ ಸ್ಪೀಡ್ ಆಫ್ ಟ್ರೈನ್ ಇಸ್ ಈಕ್ವಲ್ ಟು 30 km/h ಆಗಿರ್ತೈತಿ. ಸರಿನಾ ರೈಟ್. ಇದು ಒಂದ್ಸರಿ ಕರೆಕ್ಟ್ ಅದನ್ನ ತಪ್ಪದನ ಅಂತಂದ್ರೆ ಇಲ್ಲಿ ಚೆಕ್ ಮಾಡೋಣ. ಮೊದಲು ಏನದರಿ 30 km/h ಸ್ಪೀಡ್ ಹೋಗ್ತಾ ಇತ್ತು ಅಂತಂದ್ರ ಅವಾಗ ಅದು ಎಷ್ಟು ಟೈಮ್ ತಗೋತೈತಿ, 480 ಡಿವೈಡೆಡ್ ಬೈ 30. 3 ಗೆ ಕ್ಯಾನ್ಸಲ್, 3 1 3, 3 1 3, 1 ಉಳಿತು, 18 ಆಯ್ತು, 3 6 18. ಎಷ್ಟು ಟೈಮ್ ತಗೋತಿತ್ತು ಅಂದ್ರೆ 16 ಅವರ್ಸ್ ತಗೋತಾ ಇತ್ತು. ಈಗ 10 km/h ಸ್ಪೀಡ್ ಹೆಚ್ಚಿಗೆ ಆಗ್ಲಿಕ್ಕತ್ತೈತಿ ಅಂದ್ರೆ ಇದೇನಾಗತ್ರಿ 480 ಡಿವೈಡೆಡ್ ಬೈ 30 ಇದ್ ಏನಾಗತ್ರಿ 40 ಆಯ್ತು ಅಂತಂದ್ರೆ 0 0 ಕ್ಯಾನ್ಸಲ್, 4 1 4 2 8, 12 ಅವರ್ಸ್ ಅಂದ್ರೆ 4 ತಾಸು ಮುಂಚೆ ಮುಟ್ಟಿರ್ತೈತಿ. 16 ತಾಸು ಮುಟ್ಟೋ ಬದಲಿ 12 ತಾಸಿಗೆ ದಟ್ ಟ್ರೈನ್ ಅದು ಏನ್ ರೀಚ್ ಆಗ್ಬೇಕಾಯ್ತು ಆ ಪ್ಲೇಸ್ ನ ರೀಚ್ ಆಗಿರ್ತೈತಿ. ಸರಿನಾ ರೈಟ್. ಇದು ನಮ್ಮ 58 ಮತ್ತೆ 59th ಕ್ವಶನ್. ಇದು ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 60th ಕ್ವಶನ್ ಏನದ ನೋಡ್ರಿ. ದ ಏರಿಯಾ ಅಂಡ್ ಪೆರಿಮೀಟರ್ ಆಫ್ ಎ ರೆಕ್ಟಾಂಗ್ಯುಲರ್ ಫೀಲ್ಡ್ ಆರ್ 400 meter square and 80 meter respectively. Find the length and breadth of the field. ಓಕೆ ಸೊ 58th ಕ್ವಶನ್ ಏನ್ ಸಾಲ್ವ್ ಮಾಡಿದ್ರಲ್ರಿ, ಇದು ಅದೇ ರೀತಿಯಾದಂತದ. ಓಕೆ ಸರಿ, ದಟ್ ರೆಕ್ಟಾಂಗ್ಯುಲರ್ ಫೀಲ್ಡ್ ಅಂತ ಹೇಳಿಕತ್ತಾರ. ಸೊ ರೆಕ್ಟಾಂಗ್ಯುಲರ್ ಫೀಲ್ಡ್ ಅಂದ್ರೆ ಡೈಮೆನ್ಷನ್ಸ್ ಏನೇನ್ ಬರ್ತಾವ್ರಿ, ಲೆಂತ್ ಇರ್ತತಿ, ಆನಂತರ ಬ್ರೆಡ್ತ್ ಇರ್ತತಿ. ಓಕೆ ಸೊ ಲೆಟ್ length be x and breadth be y meters. ಓಕೆ ಸೊ ದಟ್ ಅವ್ರು ಇದ್ರ ಬಗ್ಗೆ ಹೇಳಕತ್ತಾರ ಅಂದ್ರೆ ದಟ್ ಏರಿಯಾ ಮತ್ತೆ ಪೆರಿಮೀಟರ್ ಬಗ್ಗೆ ಹೇಳಕತ್ತಾರ. ಸೊ ಏರಿಯಾ ಆಫ್ ರೆಕ್ಟಾಂಗಲ್ ಅಂತಂದ್ರೆ ಏನಿದ್ರಿ L ಇಂಟು ಬಿ ಇರ್ತತಿ. ಓಕೆ ದಟ್ ಪೆರಿಮೀಟರ್ ಅಂತಂದ್ರೆ ಏನ್ರಿ, ವಾಟ್ ಇಸ್ ದ ಫಾರ್ಮುಲಾ ಫಾರ್ ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಅಂತಂದ್ರೆ 2 ಇಂಟು
ಲೆಂತ್ ಪ್ಲಸ್ ಬ್ರೆಡ್ತ್. ಓಕೆ, ನಂತರ ಅವ್ರೇನು ಹೇಳಕತ್ತಾರ್ರಿ, ಏರಿಯಾ ಕೊಟ್ಟಿದಾರ ಮತ್ತೆ ಪೆರಿಮೀಟರ್ ಕೊಟ್ಟಾರ್ರಿ. ವಾಟ್ ಇಸ್ ದ ಏರಿಯಾ ಆಫ್ ರೆಕ್ಟಾಂಗಲ್ ಅಂತಂದ್ರೆ ದಟ್ ಈಸ್ 400 ಮೀಟರ್ ಸ್ಕ್ವೇರ್. ಓಕೆ, 400 ಮೀಟರ್ ಸ್ಕ್ವೇರ್. ಆ ನಂತರ ಅದರದ ಪೆರಿಮೀಟರ್ ಅನ್ನ ನೋಡೋದಾಯ್ತು ಅಂತಂದ್ರೆ ಪೆರಿಮೀಟರ್ ಎಷ್ಟದ ಅಂದ್ರೆ 80 ಮೀಟರ್ಸ್ ಅದ. ರೈಟ್. ಸೊ ವಾಟ್ ಇಸ್ ದ ಏರಿಯಾ ಆಫ್ ರೆಕ್ಟಾಂಗಲ್ ಫಾರ್ಮುಲಾ? ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಇಂಟು ಬ್ರೆಡ್ತ್ ಇಸ್ ಈಕ್ವಲ್ ಟು 400. ಓಕೆ, ಲೆಂತ್ ಅಂದ್ರೆ ಏನ್ ತಗೊಂಡಿದೀವಿ? ಎಕ್ಸ್ ಅಂತ ತಗೊಂಡಿದೀವಿ. ಬ್ರೆಡ್ತ್ ಅಂದ್ರೆ y ಅಂತ ತಗೊಂಡಿದೀವಿ. ಎಕ್ಸ್ ಇಂಟು y ಇಸ್ ಈಕ್ವಲ್ ಟು ಏನಾಗುತ್ತೆ ಅಂತಂದ್ರೆ 400 ಆಗಿರ್ತದೆ. ನಂತರ ಪೆರಿಮೀಟರ್ ಅಂದ್ರೆ ಏನ್ರಿ? 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್ ಇಸ್ ಈಕ್ವಲ್ ಟು 80. ಸೊ ಲೆಂತ್ ಪ್ಲಸ್ ಬ್ರೆಡ್ತ್. ಸೊ ಲೆಂತ್ ಮತ್ತೆ ಬ್ರೆಡ್ತ್ ಅಂತಂದ್ರೆ ಏನೇನದವ್ರಿ? ಎಕ್ಸ್ ಮತ್ತೆ y ಅದಾವು. ಎಕ್ಸ್ ಪ್ಲಸ್ y. ಓಕೆ, 2 ರೈಟ್ ಸೈಡ್ ಹೋದ್ರೆ ಏನಾಗುತ್ತೆ ರೀ? ಡಿವೈಡೆಡ್ ಬೈ 2 ಆಗ್ತತಿ. 2 1 ಜಾ 2, 2 4 ಜಾ 8 ಅಂದ್ರೆ ಎಕ್ಸ್ ಪ್ಲಸ್ y ಇಸ್ ಈಕ್ವಲ್ ಟು 80. ಓಕೆ, ಎರಡು ವೇರಿಯೇಬಲ್ ಅದಾವು, ಎರಡು ಇಕ್ವೇಶನ್ಸ್ ಅದಾವು. ಸೊ ನಾವ್ ಈ ಎರಡು ಇಕ್ವೇಶನ್ ದಟ್ ತಗೊಂಡು ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದೇ ವೇರಿಯೇಬಲ್ ಬರೋ ತರ ಏನಂದ್ರೆ ಮಾಡ್ಕೊಂಡಿರ್ತೀವಿ. ಅದೇ ಯಾವ ರೀತಿ ಮಾಡ್ಕೋತೀವಿ? ಎಕ್ಸ್ ನ ರೈಟ್ ಸೈಡ್ ತಗೊಂಡು ಹೋಗ್ರಿ. ಇದೇನಾಗತ್ರಿ? 80 ಮೈನಸ್ ಎಕ್ಸ್ ಆಗುತ್ತೆ. ಸೊ ಇಕ್ವೇಶನ್ ಇದು ಬೇಡ, ಇದು 2 ಆಗಿರ್ಲಿ. ಓಕೆ, ರೈಟ್. ಫ್ರಮ್ ಇಕ್ವೇಶನ್ಸ್ 1 and 2, ಈ ಎರಡು ಇಕ್ವೇಶನ್ಸ್ ಇಂದ ನಾವ್ ಏನ್ ಬರೀಬಹುದು ಅಂದ್ರೆ ಎಕ್ಸ್ ಇಂಟು y ಇಸ್ ಈಕ್ವಲ್ ಟು 400 ಅದಲ್ರಿ, ಇಲ್ಲಿ y ವ್ಯಾಲ್ಯೂನ ಇದಕ್ಕೆ ಹಾಕ್ಬಿಡೋಣ. ಅಂದ್ರೆ ಎಕ್ಸ್ ಇಂಟು 80 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 400. ಎರಡು ಮಲ್ಟಿಪ್ಲೈ ಮಾಡ್ರಿ. ಎಕ್ಸ್ ಇಂಟು 80 ಎಕ್ಸ್, ನಂತರ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 400. ಸರಿನಾ? ಏನ್ ಮಿಸ್ ಆಗಿದೆ ಇಲ್ಲಿ? 80 ಇಂಟು ಎಕ್ಸ್ ಅಂದ್ರೆ 80 ಎಕ್ಸ್ ಬರ್ತದಲ್ಲ. ಓಕೆ, ಇದು ರೈಟ್ ಸೈಡ್ ತಗೊಂಡು ಹೋಗೋಣ. ಇದೇನಾಗುತ್ತೆ? 0 ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಸ್ಕ್ವೇರ್ ಬಲಗಡೆ ಹೋದ್ರೆ ಪ್ಲಸ್ ಎಕ್ಸ್ ಸ್ಕ್ವೇರ್, 80x ಬಲಗಡೆ ಹೋದ್ರೆ ಮೈನಸ್ 80x. ಇದು 400 ಈ ಕಡೆನೇ ಅದ್ರಿ, ಇದು ಪ್ಲಸ್ 400. ಈ 0ನ ಏನ್ ಮಾಡೋಣ ಅಂತಂದ್ರೆ ಇದು ಎಡಗಡೆ ಬರ್ಕೊಳ್ಳೋದು ಬೇಡ, ಬಲಗಡೆ ಬರ್ಕೊಳ್ಳೋಣ. ಓಕೆ, ರೈಟ್. ಎಕ್ಸ್ ಸ್ಕ್ವೇರ್ ಕೋಶೆಂಟ್ ಏನದ್ರಿ? 1 ಅದ. 1 ಮತ್ತೆ ಈ ಕಾನ್ಸ್ಟೆಂಟ್ ಅನ್ನ ಮಲ್ಟಿಪ್ಲೈ ಮಾಡ್ರಿ. ಅಂದ್ರೆ ನಮಗ ಮಲ್ಟಿಪ್ಲೈ ಮಾಡಿದ್ರೆ 400 ಬರಬೇಕು, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಮಿಡಲ್ ಟರ್ಮ್ ಎಷ್ಟು ಬರಬೇಕು ಅಂತಂದ್ರೆ 80 ಬರಬೇಕು. ಓಕೆ, ದಟ್ ಇಸ್ ಮೈನಸ್ 80 ಬರಬೇಕು. ಸೈನ್ ವಿತ್ ಸೈನ್ ಹಚ್ಕೋರಿ, ಇಲ್ಲ ಅಂತಂದ್ರೆ ನಮ್ಮ ಲೆಕ್ಕ ತಪ್ಪಾಗ್ತಾವು. ಓಕೆ, ಸೈನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಂಬರ್ ಎಷ್ಟು ಇಂಪಾರ್ಟೆಂಟೋ ಸೈನ್ ಸಹಿತ ಅಷ್ಟೇ ಇಂಪಾರ್ಟೆಂಟ್. ರೈಟ್. ಯಾವ ಎರಡು ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 400 ಬರ್ತೈತಿ, ಆನಂತರ ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ 80 ಬರ್ತೈತ್ರಿ. ಡೈರೆಕ್ಟ್ ಆಗಿ ಕೇಳಿದ್ರೆ ದಟ್ ನಮ್ಗೆ ಆನ್ಸರ್ ಮಾಡೋದು ಕಷ್ಟ ಆಗ್ತೈತಿ. ಅದ್ರ ಸಂಬಂಧ ಇದನ್ನ ಏನ್ ಮಾಡೋಣ ಅಂತಂದ್ರೆ ಏನ್ರಿ, ದಟ್ ಪ್ರೈಮ್ ಫ್ಯಾಕ್ಟರೇಷನ್ ಮೆಥಡ್ ಲಿಂದ ಇದನ್ನ ಡಿವೈಡ್ ಮಾಡ್ಕೊಳ್ಳೋಣ. 2 ಲಿಂದ ಡಿವೈಡ್ ಆಗುತ್ತದೆ. 2 2 ಜಾ 4, 2 1 ಜಾ 2. ನಂತರ ಇದು 2 ಲಿಂದ ಡಿವೈಡ್ ಆಗ್ತತಿ. 2 5 ಜಾ 10, ಮುಂದೊಂದು 0. ನೆಕ್ಸ್ಟ್ 2 2 ಜಾ 4, 1 ಉಳಿತ್ರಿ. 2 5 ಜಾ 10. ನಂತರ ಇದು 5 ಲಿಂದ ಡಿವೈಡ್ ಆಗ್ತತಿ. 5 5 ಜಾ 25. ನಂತರ 5 1 ಜಾ 5. ಓಕೆ, ಸೊ 5 2 ಜಾ 10 ಇದಿಷ್ಟೇ ಇರಲಿ. 5 2 ಜಾ 10, 10 2 ಜಾ 20, 22 ಜಾ 40. ಓಕೆ, 40 ಇಂಟು 10 ಮಾಡಿದ್ರೆ 400 ಬರ್ತೈತಿ. ಆದ್ರೆ ದಟ್ ಇದು ನಮಗೆ 80 ಬರಲ್ಲ. ಸೊ ಹಂಗಂದ್ರೆ ಈ ಕಾಂಬಿನೇಷನ್ ನಮಗೆ ವರ್ಕ್ ಆಗಲ್ಲ ರೀ. ನೆಕ್ಸ್ಟ್ ಬೇರೆದನ್ನ ನೋಡ್ರಿ. 5 2 ಜಾ 10, 10 2 ಜಾ 20, 5 2 ಜಾ 10, 10 2 ಜಾ 20. ಸೊ ಇಲ್ಲಿ 20 ಬರಾಗತೈತಿ, ಇಲ್ಲಿ 20 ಬರಾಗತೈತಿ. ಸೊ 20 ಇಂಟು 20 ಮಾಡಿದ್ರೆ ಏನ್ ಬರ್ತೈತ್ರಿ? 400 ಬರ್ತದ. ಆದ್ರೆ ನಮಗೆ 80 ಬರ್ಬೇಕಲ್ಲ, ಇಲ್ಲಿ 80ನೇ ಬರಬೇಕು. ಸೊ ಇದು ಕಾಂಬಿನೇಷನ್ ನಮ್ಗೆ ಬರ್ತಾ ಇಲ್ಲ. ಸೊ ಇದನ್ನ ಸ್ವಲ್ಪ ಏನ್ ಮಾಡೋಣ ಅಂತಂದ್ರೆ ಚೇಂಜ್ ಮಾಡೋಣ. ಹೆಂಗ್ ಮಾಡೋಣ? 5 2 ಜಾ 10 ತಗೊಳ್ರಿ. 5 2 ಜಾ 10, 10 2 ಜಾ 20, 22 ಜಾ 40. 40 ಮತ್ತೆ 10 ಮಾಡಿದ್ರೆ ದಟ್ 50 ಬರ್ತದ? ಇಲ್ಲ, ಏನೋ ಮಿಸ್ ಆಗಿದೆ. ಏನ್ ಮಿಸ್ ಆಗಿದೆ ಅಂತಂದ್ರೆ ನೋಡ್ಬೇಕು. ಏನ್ ಮಿಸ್ ಆಗೈತೆ ಅಂತಂದ್ರೆ ಇಲ್ಲಿ ಇದೇನಾಗಿದ್ರಿ, ಇಲ್ಲಿ 40 ಬರ್ಕೊಳ್ಳೋ ಬದಲೇ ನಾವು ಏನ್ ಮಾಡಿದೀವಿ ಅಂದ್ರೆ 40 ಮೈನಸ್ ಎಕ್ಸ್ ಬರ್ಕೋಬೇಕು. ಇಲ್ಲಿ 80 ಬರ್ಕೊಂಡಿದೆ. ಇದು 40 40, ಇದು 40. ಓಕೆ, ಸೊ ಪ್ಲಸ್ ಆರ್ ಮೈನಸ್ ಮಾಡಿದ್ರೆ ಏನ್ ಬರ್ಬೇಕು? ನಮಗೆ 40 ಬರ್ಬೇಕು. ಅಂದ್ರೆ ಇವು ಯಾವ ನಂಬರ್ ಏನಾಗ್ತಾವ ಅಂತಂದ್ರೆ 20 ಮತ್ತೆ 20 ಬಂದಿರ್ತಾವ. ಓಕೆ, ಸೊ ಮೈನಸ್ 20 ಮೈನಸ್ 20 ಎರಡು ಇಂಟು ಮಾಡಿದ್ರೆ ಪ್ಲಸ್ 400 ಬರ್ತೈತಿ. ಮೈನಸ್ 20 ಮಾಡಿದ್ರೆ ಮೈನಸ್ 40 ಬಂದಿರ್ತೈತಿ. ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 20x ಮೈನಸ್ 20x ಪ್ಲಸ್ 400 ಇಸ್ ಈಕ್ವಲ್ ಟು 0. ಲೆಕ್ಕ ಮಾಡುವಾಗ ಅವಸರ ಮಾಡಕ್ಕೆ ಹೋಗ್ಬೇಡ್ರಿ. ದಟ್ ಅವಸರ ಮಾಡಿದ್ರೆ ಏನಂದ್ರೆ ಈ ರೀತಿಯಾಗಿ ಮಿಸ್ಟೇಕ್ ಆಗುವಂತ ಸಾಧ್ಯತೆ ಇರ್ತದೆ. ರೈಟ್. ಇವೆರಡು ಕಾಮನ್ ಅಂತ ಐತ್ರಿ. ಎಕ್ಸ್ ಕಾಮನ್ ತೆಗಿತೀವಿ. ಇಲ್ಲಿ ಏನ್ ಬರ್ತ್ರಿ?
ಎಕ್ಸ್ ಮೈನಸ್ 20 ಆಗುತ್ತೆ ರೈಟ್. ಇಲ್ಲಿ ಏನಪ್ಪಾ ಅಂತಂದ್ರೆ 20 ಕಾಮನ್ ತೆಗೆನ, ಇಲ್ಲಿ ಏನ್ ಬರ್ತರಿ ಎಕ್ಸ್ ಮೈನಸ್ ಇಂಟು ಮೈನಸ್ 20 ಎದರಲ್ಲೇ ಮಲ್ಟಿಪ್ಲೈ ಮಾಡಿದ್ರೆ 400 ಬರ್ತ್ರಿ, 20 ಮಲ್ಟಿಪ್ಲೈ ಮಾಡಿದ್ರೆ 400 ಬರ್ತೈತಿ. ಓಕೆ, ಇವೆರಡು ಕಾಮನ್ ಏನ್ ಬರ್ತೈತ್ರಿ, ಎಕ್ಸ್ ಮೈನಸ್ 20 ಕಾಮನ್ ಬರ್ತೈತಿ. ಎಕ್ಸ್ ಮೈನಸ್ 20 ಇಲ್ಲಿ ಹೊರಗಡೆ ತಗೊಂಡ್ರೆ ಇಲ್ಲಿ ಎಕ್ಸ್ ಉಳಿತೈತಿ, ಇಲ್ಲಿ ಮೈನಸ್ 20 ಉಳಿತೈತಿ, ಈಸ್ ಈಕ್ವಲ್ ಟು 0. ಓಕೆ ರೈಟ್, ಎಕ್ಸ್ ಮೈನಸ್ 20 ಈಸಿ ಅಥವಾ ಎಕ್ಸ್ ಮೈನಸ್ 20 ಇಂಟು ಎಕ್ಸ್ ಮೈನಸ್ 20 ಅಂದ್ರೆ ಇದು ಹೋಲ್ ಸ್ಕ್ವೇರ್ ಆಗುತ್ತೆ, ಇಸ್ ಈಕ್ವಲ್ ಟು 0. ಅಂದ್ರೆ ಎಕ್ಸ್ ಮೈನಸ್ 20 ಸ್ಕ್ವೇರ್ ರೂಟ್ ಆಫ್ 0 ಅಂದ್ರೆ 0 ಬರ್ತ್ರಿ, ಮೈನಸ್ 20 ಬಲ್ಗಡೆ ಹೋದ್ರೆ ಪ್ಲಸ್ 20 ಬರ್ತೈತಿ. ಓಕೆ, ಸೊ ಎಕ್ಸ್ 20 ಬಂತು, ಎಕ್ಸ್ 20 ಬಂತು. ವೇರ್ ಇಸ್ ಎಕ್ಸ್? ಎಕ್ಸ್ ಅಂದ್ರೆ ಏನ್ರಿ? ಎಕ್ಸ್ ಅಂದ್ರೆ ಲೆಂತ್ ಆಫ್ ದ ರೆಕ್ಟ್ಯಾಂಗಲ್, ಇದು 20 ಮೀಟರ್ ಆಗಿರ್ತೈತಿ. ಓಕೆ, ಮೀಟರ್ ಅವ್ರು ಕೊಟ್ಟಿರೋದು 20 ಮೀಟರ್ ಆಗಿರ್ತೈತಿ. ಆ ನಂತರ ಬ್ರೆಡ್ತ್ ಅಂತ ನೋಡಿದ್ರೆ ಬ್ರೆಡ್ತ್ ಎಷ್ಟದ್ರಿ? 40 ಮೈನಸ್ ಎಕ್ಸ್, ದಟ್ ಈಸ್ 40 ಮೈನಸ್ 20 ಇಸ್ ಈಕ್ವಲ್ ಟು 20 ಮೀಟರ್. ಲೆಂತ್ನು 20 ಮೀಟರ್ ಇರ್ತೈತಿ, ಬ್ರೆಡ್ತ್ನು 20 ಮೀಟರ್ ಇರ್ತೈತಿ. ಅಂದ್ರೆ ಅದು ರೆಕ್ಟ್ಯಾಂಗ್ಯುಲರ್ ಫೀಲ್ಡ್ ಆಗಲ್ಲ, ಅದೇನಾಗಿರ್ತಿ ಸ್ಕ್ವೇರ್ ಫೀಲ್ಡ್ ಆಗಿರ್ತೈತಿ. ಸರ್ ಮತ್ತೆ ರೆಕ್ಟ್ಯಾಂಗಲ್ ಅಂತ ಯಾಕೆ ಕೊಟ್ಟಾರಿ? ಯಾಕಪ್ಪ ಅಂದ್ರೆ ಎಲ್ಲಾ ಸ್ಕ್ವೇರ್ಸ್ ಏನಪ್ಪಾ ಅಂತಂದ್ರೆ ರೆಕ್ಟ್ಯಾಂಗಲ್ಸ್. ಓಕೆ, ರೆಕ್ಟ್ಯಾಂಗಲ್ ಅಂದ್ರೆ ದಟ್ ಏನ್ ಇರ್ಬೇಕ್ರಿ, ಅಪೋಸಿಟ್ ಸೈಡ್ಸ್ ಪ್ಯಾರಲಲ್ ಇರಬೇಕು, ಆನಂತರ ಈಕ್ವಲ್ ಇರಬೇಕು, ಎಲ್ಲಾ ಆಂಗಲ್ಸ್ ಇಂಟೀರಿಯರ್ ಆಂಗಲ್ಸ್ 90 ಡಿಗ್ರಿ ಆಗಿರ್ಬೇಕು. ಇದು ಸಹಿತ ಅದೇ ಪ್ರಾಪರ್ಟಿಯನ್ನು ಹೊಂದಿರೋದಕ್ಕೆ ಎಲ್ಲಾ ಸ್ಕ್ವೇರ್ಸ್ ಅನ್ನ ರೆಕ್ಟ್ಯಾಂಗಲ್ ಅಂತಾನೆ ಕರೀತಾರೆ. ರೈಟ್, ಸೊ ಇದು ಕರೆಕ್ಟ್ ಐತೆ ಇಲ್ಲ ಅಂತಂದ್ರೆ ಒಂದ್ಸರಿ ಚೆಕ್ ಮಾಡ್ಕೊರಿ. ಏರಿಯಾ ಫೈಂಡ್ ಮಾಡ್ಬೇಕಂದ್ರೆ 20 ಇಂಟು 20 ಮಾಡಿದ್ರೆ 400 ಬರ್ತೈತಿ, 400 ಮೀಟರ್ ಸ್ಕ್ವೇರ್ ಕರೆಕ್ಟ್ ಐತಿ. ಅದ್ರ ಪೆರಿಮೀಟರ್ ನ ನೋಡಿದ್ವಿ ಅಂತಂದ್ರೆ 20 ಪ್ಲಸ್ 20 40 42 80 ಮೀಟರ್ ಅವ್ರು ಕೊಟ್ಟಿರೋದು 80 ಮೀಟರ್ ಅದ, ಹಂಗಂದ್ರೆ ನಾವು ಮಾಡಿರುವಂತ ಲೆಕ್ಕ ಅದು ಕರೆಕ್ಟ್ ಐತಿ. ರೈಟ್, ಇದು 60th ಕ್ವಶನ್ ಆಗಿತ್ತು. ನೆಕ್ಸ್ಟ್ 61st ಕ್ವಶನ್ ಏನದ ನೋಡ್ರಿ, ಟು ಸೇವ್ ಫ್ಯೂಲ್ ಟು ಅವಾಯ್ಡ್ ಏರ್ ಪೊಲ್ಯೂಷನ್ ಅಂಡ್ ಫಾರ್ ಗುಡ್ ಹೆಲ್ತ್ 2 persons A and B ride bicycle for a distance of 12 kilometers to reach the office. ಓಕೆ, ಸೊ ಏರ್ ಪೊಲ್ಯೂಷನ್ ಕಡಿಮೆ ಮಾಡ್ಲಿಕ್ಕೆ, ಫ್ಯೂಲ್ ಕನ್ಸಂಪ್ಷನ್ ನ ಉಳಿಸ್ಲಿಕ್ಕೆ, ಆನಂತರ ಅವ್ರಿಗೆ ಎಕ್ಸರ್ಸೈಸ್ ಆಗ್ಲಿ ಅನ್ನೋ ಸಲುವಾಗಿ ಏನ್ ಮಾಡ್ಲಿಕ್ಕೆ ಅಂತಂದ್ರ ಎ ಮತ್ತೆ ಬಿ ತಮ್ಮ ಮನೆಯಿಂದ ಆಫೀಸ್ಗೆ ಬೈಸಿಕಲ್ ತಗೊಂಡ್ ಹೊಂಟಾರ್ರಿ. ಅಲ್ಲಿ ಮನೆಯಿಂದ ಆಫೀಸ್ಗೆ ಡಿಸ್ಟೆನ್ಸ್ ಎಷ್ಟೈತಿ ಅಂದ್ರ 12 ಕಿಲೋಮೀಟರ್ ಐತಿ. ನೆಕ್ಸ್ಟ್ ಮುಂದೆ ನೋಡಿದ್ವಿ ಅಂತಂದ್ರೆ ಏನಾಗತೈತಿ ಅಂತಂದ್ರೆ ಆಸ್ ದ ಸೈಕ್ಲಿಂಗ್ ಸ್ಪೀಡ್ ಆಫ್ ಬಿ ಈಸ್ 2 ಕಿಲೋಮೀಟರ್ ಪರ್ ಅವರ್ ಮೋರ್ ದನ್ ದಟ್ ಆಫ್ ಎ. ಓಕೆ, ಎ ಸ್ಪೀಡ್ ಎಷ್ಟೈತಿ ಅದಕ್ಕಿಂತ ಏನಪ್ಪಾ ಅಂತಂದ್ರೆ ಬಿ ಸ್ಪೀಡ್ ಏನಪ್ಪಾ ಅಂದ್ರೆ ಅದಕ್ಕಿಂತ 2 ಕಿಲೋಮೀಟರ್ ಪರ್ ಅವರ್ ಹೆಚ್ಚಿಗೆ ಐತಿ. ಇವ್ರದ್ದು 10 ಇದ್ರೆ ಅವ್ರದ್ದು 12, ಇವ್ರದ್ದು 4 ಇದ್ರೆ ಅವ್ರದ್ದು 6. ಸೊ ಸ್ಪೀಡ್ ಹೆಚ್ಚಿಗೆ ಐತಿ ಅಂದ್ರೆ ಏನಾಗತ್ರಿ, ಟೈಮ್ ಕಡಿಮೆ ಆಗುತ್ತೆ. ಸೊ ಮುಂದಿನ ಸೆಂಟೆನ್ಸ್ ನೋಡ್ರಿ, ಏನ್ ಕೊಡಕತ್ತಾರ ಅವರು, ಬಿ ಟೇಕ್ಸ್ 30 ಮಿನಿಟ್ಸ್ ಲೆಸ್ ದನ್ ದಟ್ ಆಫ್ ಎ ಟು ರೀಚ್ ದ ಆಫೀಸ್. ಅವ್ರ ಏನ್ ಮಾಡಕತ್ತಾರ ಅಂದ್ರೆ 30 ಮಿನಿಟ್ಸ್ ದಟ್ ಕಡಿಮೆ ತಗೊಳಕತ್ತಾರ. ಯಾರ್ಕಿನ ರೀ, ಏಕೆನ. ಯಾವ್ದ್ರ ಸಲುವಾಗಿ ಅಂದ್ರೆ ಬಿ ಸ್ಪೀಡ್ ಹೆಚ್ಚಿಗೆ ಐತಿ. ಫೈಂಡ್ ದ ಟೈಮ್ ಟೇಕನ್ ಬೈ ಎ ಅಂಡ್ ಬಿ ಟು ರೀಚ್ ದ ಆಫೀಸ್. ಎ ಮತ್ತೆ ಬಿ ಆಫೀಸ್ ರೀಚ್ ಮಾಡಾಕ ಟೈಮ್ ಎಷ್ಟು ತಗೋತಾರ ಅಂತ ಕೇಳಿಕತ್ತಾರ. ಓಕೆ ರೈಟ್, ಸೊ ಇಲ್ಲಿ ನಮಗೆ ಟೈಮ್ ಬೇಕು ಅಂತಂದ್ರೆ ದಟ್ ಟೈಮ್ ಅನ್ನ ಫೈಂಡ್ ಮಾಡಬೇಕು. ಟೈಮ್ ಅನ್ನ ಫೈಂಡ್ ಮಾಡ್ಬೇಕಂದ್ರೆ ಫಾರ್ಮುಲಾ ಏನದ್ರಿ, ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಓಕೆ, ಸೊ ಡಿಸ್ಟೆನ್ಸ್ ಗೊತ್ತದ, ಸ್ಪೀಡ್ ನಮ್ಗೆ ಐಡಿಯಾ ಇಲ್ಲ, ಅದ್ರ ಸಂಬಂಧ ನಾವು ಏನಪ್ಪಾ ಅಂದ್ರೆ ಸ್ಪೀಡ್ ಅನ್ನ ನಾವಿಲ್ಲಿ ತಗೊಳ್ಳೋಣಂತ. ರೈಟ್, ಸೊ ಲೆಟ್ ಸ್ಪೀಡ್ ಆಫ್ ಪರ್ಸನ್ ಎ ಬಿ ಎಕ್ಸ್ ಕಿಲೋಮೀಟರ್ ಪರ್ ಅವರ್. ಸೊ ಏದ್ ಯಾಕೆ ಕನ್ಸಿಡರ್ ಮಾಡ್ಲಿಕ್ಕತ್ತೀವಿ ಅಂತಂದ್ರೆ ಏದ್ ಗೊತ್ತಾದ್ರೆ ನಮಗೆ ಬಿ ಗೊತ್ತಾಕೈತಿ. ಇದು ಇವ್ರದ್ದು ಏದ್ ಎಕ್ಸ್ ಇತ್ತಂತಂದ್ರೆ ಬಿ ಎಷ್ಟೈತಿ ಅಂತಂದ್ರೆ ಅವ್ರದ್ದು ಇವ್ರಕಿನ 2 ಕಿಲೋಮೀಟರ್ ಪರ್ ಅವರ್ ಹೆಚ್ಚಿಗೆ ಐತ್ರಿ. ಸೊ ಬಿ ಸ್ಪೀಡ್ ವಿಲ್ ಬಿ 2 ಕಿಲೋಮೀಟರ್ ಪರ್ ಅವರ್. ಓಕೆ ರೈಟ್, ಸೊ ಇಬ್ರು ಟೈಮ್ ಎಷ್ಟೆಷ್ಟು ತಗೋತಾರ ಅಂತಂದ್ರೆ ನೋಡಿದ್ವಿ ಅಂತಂದ್ರೆ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಓಕೆ, ಸೊ ಇದ್ರ ಜೊತೆಗೆ ನಾನು ಇನ್ನೊಂದು ಡಾಟಾ ಬರ್ಕೊಂಡ್ಬಿಡ್ತೀನಿ. ಇಲ್ಲಿ ಅವರು ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ಲಿಕ್ಕತ್ತಾರ ಅಂತಂದ್ರೆ 12 ಕಿಲೋಮೀಟರ್ ಕವರ್ ಮಾಡ್ಲಿಕ್ಕತ್ತಾರ ಮನೆಯಿಂದ ಆಫೀಸ್ಗೆ ಇರುವಂತ ಡಿಸ್ಟೆನ್ಸ್. ಓಕೆ ರೈಟ್, ಸೊ ಇದ್ರೊಳಗೆ ಹೆಚ್ಚಿಗೆ ಟೈಮ್ ತಗೊಳ್ಳೋರು ಯಾರು, ಎ. ಅವ್ರು ಫಸ್ಟ್ ಬರ್ಕೊಳ್ಳೋಣ, ಫಸ್ಟ್ ಹೆಚ್ಚಿಗೆ ಬರ್ಕೊಳ್ಳೋಣ, ನಂತರ ಕಡಿಮೆ ಬರ್ಕೊಳ್ಳೋಣ. ಸೊ ಹೆಚ್ಚಿಗೆ ಟೈಮ್ ತಗೋತಾರ ಅಂತಂದ್ರೆ ಎಷ್ಟು ಟೈಮ್ ತಗೋತಾರ ಅಂದ್ರೆ ಇವರು 12 ಡಿವೈಡೆಡ್ ಬೈ ಎಕ್ಸ್ ಟೈಮ್ ತಗೋತಾರೆ. ಓಕೆ, ಆನಂತರ ಬಿ ಎಷ್ಟು ತಗೋತಾರ್ರಿ, ಅವರು 12 ಕಿಲೋಮೀಟರ್ ಟ್ರಾವೆಲ್ ಮಾಡ್ಲಿಕ್ಕತ್ತಾರ. ಇವರು ಸ್ಪೀಡ್ ಎಷ್ಟೈತಿ ಅಂದ್ರೆ ಎಕ್ಸ್ ಪ್ಲಸ್ 2 ಐತಿ. ಇವ್ರಕಿನ ಏನಪ್ಪಾ ಅಂತಂದ್ರ ಅರ್ಧ ತಾಸ್ ಲಗುನ್ ಮೂಡ್ತಾರ. ಓಕೆ, ಸೊ ಈಗ ಅರ್ಧ ತಾಸ್ ಲಗುನ್ ಮೂಡ್ತಾರ ಅಂತಂದ್ರೆ ದಟ್ ಈಸ್ ಇವೆರಡರದ್ದು ಡಿಫರೆನ್ಸ್ ಎಷ್ಟಾಗೈತಿ ಅಂದ್ರೆ ಅರ್ಧ ತಾಸ್, ದಟ್ ಈಸ್ 30 ನಿಮಿಷ. 30 ನಿಮಿಷ ಅಂತ ಬರ್ಕೊಂಡ್ರೆ ತಪ್ಪಾಗ್ತತಿ. ಯಾಕಂದ್ರೆ ನಾವ್ ಇವೆರಡು ಅವರ್ಸ್ ಒಳಗದವು, ಅದು ಸಹಿತ ಅವರ್ನಾಗ ಇರಬೇಕು. 30 ಮಿನಿಟ್ಸ್ ಅಂತಂದ್ರೆ 1/2 ಅವರ್ಸ್ ಆಗಿದೆ. ಸರಿನಾ?
ರೈಟ್. ಸೊ ಇದನ್ನು ಸಾಲ್ವ್ ಮಾಡ್ರಿ. ಇದ್ರದ್ದು ಏನಂದ್ರೆ ಎಲ್ಸಿಎಂ ತೆಗಿತೀವಿ. ಎಲ್ಸಿಎಂ ತೆಗೆದ್ರೆ ಏನಾಗುತ್ತೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಟು. ಓಕೆ, ಎಕ್ಸ್ ಇದರಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರ್ತದ್ರಿ ಎಕ್ಸ್ ಪ್ಲಸ್ ಟೂ ಲಿಂದ ಮಲ್ಟಿಪ್ಲೈ ಮಾಡಬೇಕು. ನಂತರ ಎಕ್ಸ್ ಪ್ಲಸ್ ಟು ಎದರಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರುತ್ತೆ ಅಂತಂದ್ರೆ ಎಕ್ಸ್ ಲಿಂದ ಮಲ್ಟಿಪ್ಲೈ ಮಾಡಿದ್ರೆ ಬರ್ತದೆ. ಓಕೆ, ಸೊ 12 ಇಂಟು ಎಕ್ಸ್ ಪ್ಲಸ್ ಟು ಮೈನಸ್ 12 ಇಂಟು ಎಕ್ಸ್ ಮಾಡಿದ್ರೆ 12x ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಬರ್ತದೆ. ಓಕೆ, 12 ಇಂಟು ಎಕ್ಸ್ ಮಾಡಿದ್ರೆ ದಟ್ ಇದನ್ನ ಮಲ್ಟಿಪ್ಲೈ ಮಾಡ್ತೀವಿ. ಫಸ್ಟ್ ಎಕ್ಸ್ ಮಲ್ಟಿಪ್ಲೈ ಮಾಡ್ತೀವಿ, 12x ಬರ್ತದೆ. ಪ್ಲಸ್ 12 2 ಸ 24 ಮೈನಸ್ 12x ಡಿವೈಡೆಡ್ ಬೈ ಓಕೆ ಡಿವೈಡೆಡ್ ಬೈ x ಇಂಟು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2. ಓಕೆ, 12x ಮೈನಸ್ 12x ಅಂದ್ರೆ ಏನಾಗುತ್ತೆ ರೀ 0 ಆಗ್ತೈತಿ. ಈ 2 ಈ ಕಡೆ ಬರಲಿ, ಇಲ್ಲಾಂದ್ರೆ ಇದು ಇನ್ನೊಂದು ಸ್ಟೆಪ್ ಬರ್ಕೊಂಡ್ಬಿಡೋಣ. ಏನ್ರಿ 24 ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2. ರೈಟ್, 2 ಎಡಗಡೆ ಹೋದ್ರೆ ಏನಾಗುತ್ತೆ ರೀ 24 ಇಂಟು 2 ಇಸ್ ಈಕ್ವಲ್ ಟು ಇದು ಬಲಗಡೆ ಹೋದ್ರೆ 1 ಇಂಟು ಎಕ್ಸ್ ಪ್ಲಸ್ 1 ಅಂದ್ರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಆಗ್ತದೆ. ಇವೆರಡು ಇಂಟು ಮಾಡಿದ್ರೆ 48 ಆಗ್ತದೆ. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 2 ಅಂದ್ರೆ 2x ಆಗಿರುತ್ತೆ. 48 ರೈಟ್ ಸೈಡಿಗೆ ತೊಗೊಂಡು ಹೋಗೋಣ. ಅಂದ್ರೆ ಇದೇನಾಗುತ್ತೆ ರೀ 0 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 48. 0 ಲೆಫ್ಟ್ ಸೈಡಿಗೆ ಬೇಡ, ರೈಟ್ ಸೈಡಿಗೆ ಬರ್ಕೊಳ್ಳೋಣ. ಓಕೆ, ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನೂ ಇಲ್ಲ ಅಂದ್ರೆ 1 ಇರ್ತದೆ ರೀ. ಇದನ್ನ ಮಲ್ಟಿಪ್ಲೈ ಮಾಡ್ತೀವಿ. ಅಂದ್ರೆ ನಮಗೆ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರಬೇಕು ಅಂದ್ರೆ ಮೈನಸ್ 48 ಬರಬೇಕು. ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಮಿಡಲ್ ಟರ್ಮ್ ಎಷ್ಟು ಬರಬೇಕು ಅಂತಂದ್ರೆ 2 ಬರಬೇಕು. ಸರಿನಾ? ರೈಟ್, ಯಾವ ಎರಡು ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 48 ಬರ್ತೈತಿ, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ 2 ಬರ್ತೈತಿ ಅಂತಂದ್ರೆ 8 6 48. ಓಕೆ, ರೈಟ್. ಸೊ ಇಲ್ಲಿ ದಟ್ ನಮಗ ಈ ನಂಬರ್ ಇಂದ ಪ್ಲಸ್ ಬರಬೇಕು ಅಂದ್ರೆ ಬಿಗ್ಗರ್ ನಂಬರ್ ಇಂದ ಪ್ಲಸ್ ಇರಬೇಕು, ಸಣ್ಣ ನಂಬರ್ ಇಂದ ಮೈನಸ್ ಬರ್ಕೋತೀವಿ. 8 ಇಂಟು ಮೈನಸ್ 6 ಅಂದ್ರೆ ಮೈನಸ್ 48, 8 ಮೈನಸ್ 6 ಅಂದ್ರೆ 2 ಬರ್ತೈತಿ. ಅಂದ್ರೆ ಇಲ್ಲಿ ಈ ಮಿಡಲ್ ಟರ್ಮ್ ನ ಯಾವ ರೀತಿ ಸ್ಪ್ಲಿಟ್ ಮಾಡೋಣ ಅಂತಂದ್ರೆ ಪ್ಲಸ್ 8x ಮೈನಸ್ 6x ಮೈನಸ್ 48 ಇಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ಳೋಣ. ರೈಟ್, ನಂತರ ಇವೆರಡರೊಳಗೂ ಕಾಮನ್ ಏನ್ ತಗೋತೀವ್ರಿ ಎಕ್ಸ್ ಅನ್ನ ಕಾಮನ್ ತಗೋತೀವಿ. ಎಕ್ಸ್ ಕಾಮನ್ ತಗೊಂಡ್ವಿ ಅಂದ್ರೆ ಇಲ್ಲಿ ಎಕ್ಸ್ ಉಳಿತೈತಿ, ಇಲ್ಲಿ 8 ಉಳಿತೈತಿ, ಎಕ್ಸ್ ಪ್ಲಸ್ 8. ಇಲ್ಲಿ ಎರಡರೊಳಗೂ ಏನ್ ಕಾಮನ್ ತೆಗಿತೀವಿ ಅಂದ್ರೆ ಮೈನಸ್ 6 ಕಾಮನ್ ತಗೋತೀವಿ. ಹಂಗಂದ್ರೆ ಇಲ್ಲಿ ಏನ್ ಬರ್ತೈತಿ ಅಂದ್ರೆ ಎಕ್ಸ್ ಪ್ಲಸ್ 6 8 48. ರೈಟ್, ಮೈನಸ್ 6 ಇಂಟು ಎಕ್ಸ್ ಮೈನಸ್ 6x ಮೈನಸ್ 6 ಇಂಟು ಪ್ಲಸ್ 8 ಮೈನಸ್ ಇಂಟು ಪ್ಲಸ್ ಮೈನಸ್ 6 8 48 ಇದೇ ಬಂದಿರ್ತೈತಿ. ರೈಟ್, ಇವೆರಡರೊಳಗೂ ಕಾಮನ್ ಏನ್ ಬರ್ತೈತ್ರಿ ಎಕ್ಸ್ ಪ್ಲಸ್ 8 ಕಾಮನ್ ಬರ್ತೈತಿ. ಅಂದ್ರೆ ಫಸ್ಟ್ ಇಲ್ಲಿ ಎಕ್ಸ್ ಪ್ಲಸ್ 8 ಹೋದ್ರೆ ಇಲ್ಲಿ ಎಕ್ಸ್ ಬರ್ತದ, ಇಲ್ಲಿ ಮೈನಸ್ 6 ಈಸ್ ಈಕ್ವಲ್ ಟು 0. ರೈಟ್, ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 0 ಬರ್ತಂದ್ರೆ ಇದು 0 ಆಗಿರ್ತೈತಿ ಅಥವಾ ಇದು 0 ಆಗಿರ್ತೈತಿ. ಸೊ ಇದು ಬಲಗಡೆ ಹೋದ್ರೆ ಏನಾಗತ್ರಿ ಮೈನಸ್ 8 ಆಗುತ್ತೆ, ಮೈನಸ್ 6 ಬಲಗಡೆ ಹೋದ್ರೆ ಏನಾಗತ್ರಿ 6 ಆಗುತ್ತೆ. ಎಕ್ಸ್ ಅಂದ್ರೆ ಏನ್ರಿ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವಾಟ್ ಇಸ್ ಎಕ್ಸ್ ಹಿಯರ್? ಎಕ್ಸ್ ಇಸ್ ಸ್ಪೀಡ್ ಆಫ್ ಎ ಸ್ಪೀಡ್ 6 km/h. ದ ಸ್ಪೀಡ್ ನೆಗೆಟಿವ್ ಇರ್ಲಿಕ್ಕಿಲ್ಲ, ಸೊ ಅದರ ಸಂಬಂಧ ಇದು ಹೋಗುತ್ತೆ. ಇದೇನಪ್ಪಾ ಅಂತಂದ್ರೆ ಇದು ಸರಿಯಾದಂತ ಉತ್ತರ ಆಗಿರುತ್ತೆ. ಓಕೆ, ಸ್ಪೀಡ್ ಆಫ್ ಎ ಇಸ್ ಈಕ್ವಲ್ ಟು 6 km/h. ಸ್ಪೀಡ್ ಆಫ್ ಬಿ ಇಸ್ ಈಕ್ವಲ್ ಟು 8 km/h. ಇದೆಲ್ಲಿಂದ ಬಂತಂದ್ರೆ ಇಲ್ಲದಲ್ರಿ ಎಕ್ಸ್ ಪ್ಲಸ್ 2 ದಟ್ 6 ಆಗಿತ್ತಂದ್ರೆ ಇದು 6 ಪ್ಲಸ್ 2 ಆಗಿರ್ತದೆ. ನಮ್ಮ ಆನ್ಸರ್ ಮುಗಿತಾ? ಒಂದ್ಸರಿ ಕ್ವಶನ್ ಅನ್ನ ನೋಡಿದ್ರೆ ಲಾಸ್ಟಿಗೆ ಅವ್ರು ಏನ್ ಕೇಳಕತ್ತಾರ ಅಂದ್ರೆ ಫೈಂಡ್ ದ ಟೈಮ್ ಟೇಕನ್ ಬೈ ಎ ಅಂಡ್ ಬಿ ಟು ರೀಚ್ ದ ಆಫೀಸ್ ಅಂತ ಕೇಳಕತ್ತಾರ. ಸೊ ಟೈಮ್ ಟೇಕನ್ ಕೇಳಕತ್ತಾರ ಅಂತಂದ್ರೆ ನಾವು ಟೈಮ್ ಕಂಡುಹಿಡಿಯಬೇಕು. ಟೈಮ್ ಈಸ್ ಈಕ್ವಲ್ ಟು ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟೈತ್ರಿ 12 ಬಾಗ್ಲೆ 6 1 6 2 12 ಅಂದ್ರೆ 2 hours ಯಾರು ತಗೋತಾರ ಅಂತಂದ್ರೆ ಎ ತಗೋತಾರ. ಸೊ ಬೀಸ್ ಟೈಮ್ ಟೇಕನ್ ಬೈ ಬಿ ಆರ್ ಬೀಸ್ ಟೈಮ್ ಈಕ್ವಲ್ ಟು ಏನಪ್ಪಾ ಅಂತಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. 4 2 8 4 3 12. ಓಕೆ, 3 ಡಿವೈಡೆಡ್ ಬೈ 2 ಅಥವಾ 2 1 2 1 3 1 ಇಂಟು 0 1 ಡಿವೈಡೆಡ್ ಬೈ 2 hours. ಬಿ ಏನ್ ಮಾಡ್ತಾರೆ ಅಂದ್ರೆ 1.5 hours ಹೋದ್ರೆ
ಎ 2 hours ಏನಪ್ಪಾ ಅಂದ್ರೆ ಆಫೀಸ್ ಅನ್ನ ರೀಚ್ ಆಗ್ತಾರೆ, ವಿಚ್ ಮೀನ್ಸ್ ಇವ್ರು ಏನಪ್ಪಾ ಅಂತಂದ್ರೆ ಇವ್ರಕಿನ್ನ ಇವರು ಹಾಫ್ ಆನ್ ಅವರ್ ಅರ್ಲಿ ರೀಚ್ ಆಗಿರ್ತಾರೆ. ಸರಿನಾ? ರೈಟ್. ಸೊ ಇದನ್ನ ಪಾಸ್ ಮಾಡಿಕೊಂಡು ಕಾಪಿ ಮಾಡ್ಕೊಡ್ರಿ. ಈ ವಿಡಿಯೋದೊಳಗ 58ರಿಂದ 61 ಕ್ವಶನ್ ತನಕ ಏನಪ್ಪಾ ಅಂತಂದ್ರೆ ಕ್ವಾಡ್ರಾಟಿಕ್ ಇಕ್ವೇಷನ್ ಮೇಲಿನ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡಿದ್ವಿ. ಮುಂದಿನ ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ 62 ಲಿಂದ ಹಿಡಿದು 65 ತನಕ ಏನಪ್ಪಾ ಅಂತಂದ್ರೆ ಇನ್ನೂ 4 ಪ್ರಶ್ನೆಗಳದಾವು, ಅವನ್ನ ಡಿಸ್ಕಸ್ ಮಾಡೋಣಂತೆ. ಓಕೆ, ಸೊ ನಾನು ಇಲ್ಲಿವರೆಗೂ ನಿಮ್ ಜೊತೆ ಡಿಸ್ಕಸ್ ಮಾಡಿದಂತಹ ಲೆಕ್ಕಗಳು ಚೆನ್ನಾಗಿ ಅರ್ಥ ಆಗಿದ್ವು ಅಂತಂದ್ರೆ ಸರಿ. ಇಲ್ಲ ಸರ್ ಇದನ್ ಬಿಟ್ಟು ನಮ್ಗೆ ಇನ್ನೂ ಡೌಟ್ಸ್ ಇದಾವು ಅಂತಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಸ್ವಲ್ಪ ಹೊತ್ತಿನ ಒಳಗ ನಿಮ್ಮ ಡೌಟ್ ನ ಕ್ಲಿಯರ್ ಮಾಡುವಂತ ಪ್ರಯತ್ನ ನಾನು ಮಾಡಿರ್ತೇನೆ. ಓಕೆ, ಚೆನ್ನಾಗಿ ಓದ್ಕೊಡ್ರಿ. ಓದಿದ್ದೆಲ್ಲ ನಿಮ್ಗೆ ಚೆನ್ನಾಗಿ ನೆನಪುಳಿಲಿ, ಆನಂತರ ನಿಮ್ಮ ಭವಿಷ್ಯ ಉಜ್ವಲ ಆಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.